ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ನೀವು ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದಿದ್ದ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಮತ್ತೆ ಚಾಯ್ಸ್ ಎಂಟ್ರಿ ಶೆಡ್ಯೂಲ್ ಲಿಂಕ್ ಎರಡು ಅನೌನ್ಸ್ ಆಗಿದೆ. ಓಕೆ, ನಾನು ಆಲ್ರೆಡಿ ಹೇಳಿದ್ದೆ ಬಿಡ್ತಾರೆ ಅಂತ. ಸೊ ಈ ತರ ಒಂದು ರಿಸಲ್ಟ್ಸ್ ಬಂದಿದೆ. ಸೊ ಇಲ್ಲಿ ಇಂಡಿಕೇಟ್ ಮಾಡಬಹುದು ನೋಡಿ, ಇಲ್ಲಿ DCET 2025 ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ. ಸೊ ಇದ್ರ ಬಗ್ಗೆ ತುಂಬಾ ಡಿಬೇಟ್ ನಡೆದಿತ್ತು. ನಾನು ಆಲ್ರೆಡಿ ಹೇಳಿದ್ದೆ, ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಇದೇ ನಿಮ್ಗೆ ಫೈನಲ್ ಅಂತ ಸ್ಟಿಕ್ ಆನ್ ಆಗಿದ್ದೆ. ಅದೇ ತರ ಅದೇ ರಿಸಲ್ಟ್ಸ್ ಎಲ್ಲಾರ್ಗೂ ಬಂದಿದೆ. ಕೆಲವರಿಗೆ ಸ್ವಲ್ಪ ಚೇಂಜಸ್ ಆಗಿದೆ. ಓಕೆ, ಬಟ್ ಮ್ಯಾಕ್ಸಿಮಮ್ 98% ಅದೇ ರಿಸಲ್ಟ್ಸ್ ಬಂದಿದೆ. ನಾನು ಆಲ್ರೆಡಿ ಹೇಳಿದ್ದೆ, ದಿಸ್ ಇಸ್ ದ ಫೈನಲ್ ರಿಸಲ್ಟ್. ಪ್ರಾವಿಷನಲ್ ರಿಸಲ್ಟ್ ಬಂದಾಗೆ ನಾನು ಹೇಳಿದ್ದೆ, ಐ ವಿಲ್ ಸ್ಟಿಕ್ ಆನ್ ಟು ದ ಮೈ ವರ್ಡ್ಸ್, ದಿಸ್ ಇಸ್ ಫೈನಲ್ ರಿಸಲ್ಟ್ ಅಂತ. ಸೊ ಫೈನಲ್ ರಿಸಲ್ಟ್ ಬಂದಿದೆ. ಓಕೆ, ದಿಸ್ ಇಸ್ ದ ಫೈನಲ್ ರಿಸಲ್ಟ್ ಫಾರ್ ಯು. ಸೊ ಯಾವ ಕಾಲೇಜ್ ಬಂದಿದೆ ಅದೇ ಕಾಲೇಜ್ಗೆ. ಸೊ ದಿಸ್ ಇಸ್ ಸೆಕೆಂಡ್ ರ್ಯಾಂಕ್ ಸ್ಟೂಡೆಂಟ್ ಪರೀಕ್ಷಿತ್, ಈ ಗಾಟ್ RV ಕಾಲೇಜ್ ಬಿಕಾಸ್ ಅವ್ನು ಬೇಕಾಗಿದ್ದ RV ಕಾಲೇಜು. ಓಕೆ, ಇನ್ ಕೆಲವರಿಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ. ಸೊ ಇವ್ರಿಗೆ ಏನು ಮಾಡಕ್ಕಾಗಲ್ಲ, ಯಾಕೆಂದ್ರೆ ದೇ ಮೇಡ್ ರಾಂಗ್ ಆಪ್ಷನ್ ಎಂಟ್ರಿ. ಅವ್ರಿಗೆ ಬರಬೇಕಾಗಿದ್ದ ಕಾಲೇಜಸ್, ಅವರ ರ್ಯಾಂಕ್ ಇರಬೇಕಾಗಿದ್ದ ಕಾಲೇಜಸ್ ಎಂಟ್ರಿ ಮಾಡಿದಿರಾ, ಬೇರೆ ಯಾವ್ದೋ ಕಾಲೇಜಸ್ ಎಂಟ್ರಿ ಮಾಡಿದ್ದಾರೆ. ಸೊ ಹಂಗಾಗಿ ಸೀಟ್ ನಾಟ್ ಅಲಾಟ್ ಅಂತ ಬಂದಿದೆ. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಏನು ಇಲ್ಲ, ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಿ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಓಕೆ, ಸೊ ಇದಾದ್ಮೇಲೆ ಶೆಡ್ಯೂಲ್ ಬಿಟ್ಟಿದ್ದಾರೆ, ಚಾಯ್ಸ್ ಎಂಟ್ರಿ ಮಾಡಬಹುದು. ಇವಾಗ ನಾಳೆಯಿಂದ ಚಾಯ್ಸ್ ಎಂಟ್ರಿ ಮಾಡಬಹುದು ಅಂತ ಹೇಳಿದ್ರು, ಬಟ್ ನೈಟ್ ಅಲ್ಲೇ ಲಿಂಕ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ನೋಡಬಹುದು ನೀವು ಇಲ್ಲಿ. ಓಕೆ, ಸೊ KA ವೆಬ್ಸೈಟ್ಗೆ ಹೋದ್ರೆ ನೋಡಿ, ಇಲ್ಲಿ ಫಸ್ಟ್ ರೌಂಡ್ ಚಾಯ್ಸ್ ಪೇಮೆಂಟ್ ಲಿಂಕ್ ಅಂತ ಬಿಟ್ಟಿದ್ದಾರೆ. ಸೊ ವರ್ಕಿಂಗ್ ಪ್ರೊಫೈಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಚಾಯ್ಸ್ ಎಂಟ್ರಿ ಲಿಂಕ್ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಬಂದು ಇದು ಬಂದು ಆ ಹುಡುಗಂದು. ಸೊ ಜಸ್ಟ್ ಸೀಟ್ ನಂಬರ್ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ ಚೆಕ್ ಅಂತ ಕೊಟ್ರೆ ನೋಡಿ, ಅವ್ರು ಬರುತ್ತೆ ಇಲ್ಲಿ ಲಿಂಕ್. ಅದೇ ತರ ಫಸ್ಟ್ ರೌಂಡ್ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಹೇಳ್ತೀನಿ. ಸೇಮ್ ಲಾಗಿನ್ ಮಾಡಿ ಅಲ್ಲಿ ಚಾಯ್ಸ್ ಎಂಟ್ರಿ ಮಾಡಬಹುದು. ಎಲ್ಲ ಡೀಟೇಲ್ ಆಗಿ PPT ಇಂಡಿಕೇಟ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ಸೊ ಸದ್ಯಕ್ಕೆ ಇವಾಗ ಶೆಡ್ಯೂಲ್ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ. ಚಾಯ್ಸ್ ಎಂಟ್ರಿ ಬಗ್ಗೆ ಬಿಟ್ಟಿದ್ದಾರೆ, ಅದನ್ನು ಮಾತಾಡೋಣ. ಸೊ ಏನು ಅಡ್ಮಿಷನ್ಸ್ ಆಗಿದೆ, ಈ ತರ ಒಂದು ಫೀಸ್ ಇಂಡಿಕೇಟ್ ಆಗ್ತಾ ಇದೆ ನಿಮಗೆ. ಡಿಫ್ರೆಂಟ್ ಫೀಸ್ ನೋಡಿ, 1,12,000 ಇಂಡಿಕೇಟ್ ಆಗ್ತಾ ಇದೆ. 1,12,000 ಕ್ಯಾಟಗರಿ, ಯಾವುದೇ ಕ್ಯಾಟಗರಿ ಆಗಿದ್ರು. ಮತ್ತೆ 50,000, 45,000, 10,000, 0 ಇವೆಲ್ಲ ಇದೆ. ಇವೆಲ್ಲ ಕಂಪ್ಯೂಟರ್ ತಲೆಯಲ್ಲಿ ಓಡ್ತಾ ಇದೆ. ಏನ್ ಸರ್ ಇದೆ ಎಕ್ಸಾಕ್ಟ್ಲಿ ಅಂತ ಎಲ್ಲದ್ರ ಬಗ್ಗೆ ಮಾತಾಡೋಣ. ಸೊ ಇದೇ ತರ ಅಪ್ಡೇಟ್ಸ್ ಬರಬೇಕು ಅಂದ್ರೆ ND ಅಕಾಡೆಮಿ ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ನಿಮ್ಮ ಜೂನಿಯರ್ಸ್ಗೂ ಹೇಳಿ. M3 ಕೋಚಿಂಗ್ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ನಾಳೆ ಒಂದು ಡೆಮೋ ಕ್ಲಾಸ್ ಇದೆ, ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ಅದೇ ತರ DCET 2026 ಲಾಂಗ್ ಟರ್ಮ್ ಕೋಚಿಂಗ್ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ತುಂಬಾ ಜನ ಕೇಳ್ತಾ ಇದ್ದೀರಾ, ಸ್ವಲ್ಪ ವೆಯ್ಟ್ ಮಾಡಿ, ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ. ನಿಮ್ಮ ಜೂನಿಯರ್ಸ್ಗೂ ಹೇಳಿ, ND ಅಕಾಡೆಮಿನ ಸಪೋರ್ಟ್ ಮಾಡಿ, ಉಮೇಶ್ ಸರ್ನ ಸಪೋರ್ಟ್ ಮಾಡಿ, ಅಷ್ಟೇ ಕೇಳ್ಕೊಂಡದ್ ನಾನು. ಈ ತರ ರಿಸಲ್ಟ್ಸ್ ನೆಕ್ಸ್ಟ್ ಇಯರ್ ಕೊಡ್ಬೇಕು ಅನ್ಕೊಂಡಿದ್ದೀನಿ, ಬಟ್ ನೆಕ್ಸ್ಟ್ ಇಯರ್ ವಿಲ್ ಕಮ್ ವಿತ್ ಅ ಬ್ಯಾಂಗ್. ಓಕೆ, ಅದಂತೂ ಶೂರ್ ಅಂತ ಹೇಳ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇವಾಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಸೀಟ್ ಅಲಾಟ್ಮೆಂಟ್ ಆದಾಗ ನಿನ್ನೆ ಫೀಸ್ ಇಂಡಿಕೇಟ್ ಆಗಿರ್ಲಿಲ್ಲ, ಇವಾಗ ನಿಮಗೆ ಫೀಸ್ ಇಂಡಿಕೇಟ್ ಆಗಿದೆ. 1,12,000, 1,22,000. ಇವಾಗ ನೀವು ಚಾಯ್ಸ್ ಕೊಡಬೇಕು. ಸೊ ಚಾಯ್ಸ್ ಕೊಡಬೇಕು ಅಂತಂದ್ರೆ ಅವರು ಚಾಯ್ಸ್ ಎಂಟ್ರಿ ಇದರಲ್ಲಿ ಶೆಡ್ಯೂಲ್ ಅಲ್ಲಿ ಒಂದು ಸರ್ಟೈನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಯಾಕಂದ್ರೆ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಇದು ಗಮನದಲ್ಲಿ ಇಟ್ಕೊಬೇಕು. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ನಂತರ ಸೂಕ್ತವಾದ ಚಾಯ್ಸ್ ಅನ್ನು ಆಯ್ಕೆ ಮಾಡೋದ್ರಿಂದ ಮುಂದಿನ ಸುತ್ತಿನಲ್ಲಿ ಭಾಗವಹಿಸಬಹುದು. ಓಕೆ, ಅಂದ್ರೆ ಯಾರು ಅಲಾಟ್ಮೆಂಟ್ ಆಗಿದೆ ಅವರಿಗೆ ಓಕೆ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾಗುವ ಸೀಟಿಗೆ ಅಭ್ಯರ್ಥಿಗಳು ಚಾಯ್ಸ್ ಅನ್ನು ಆಯ್ಕೆ ಮಾಡಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನಲ್ಲಿ ಹಂಚಿಕೆಗೆ ಪರಿಗಣಿಸುವುದಿಲ್ಲ. ಅಂದ್ರೆ ಇವಾಗ 4 ಚಾಯ್ಸ್ ಬರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಸೆಕೆಂಡ್ ರೌಂಡ್ ಹೋಗ್ಬೇಕು ಅಂದ್ರೆ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ತಗೊಬೇಕು. ಚಾಯ್ಸ್ 1 ತಗೊಂಡ್ರೆ ಅವರಿಗೆ ನೆಕ್ಸ್ಟ್ ರೌಂಡ್ ಹೋಗೋ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅಭ್ಯರ್ಥಿಗಳು ತನಗೆ ಹಂಚಿಕೆಯಾದ ಸೀಟು ತೃಪ್ತಿಕರವಾಗಿದ್ದು ಯಾವುದೇ ಬದಲಾವಣೆ ಬೇಡ ಎಂದಿನಿಸಿದಲ್ಲಿ ಮಾತ್ರ ಚಾಯ್ಸ್ ಅನ್ನು ಆಯ್ಕೆ ಮಾಡಬಹುದು. ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಚಾಯ್ಸ್ ಅನ್ನು ಆಯ್ಕೆ ಮಾಡಬೇಕು. ಸೊ ನೀವೇನು ಬಂದಿರೋ ಸೀಟು ಓಕೆ ನಂಗೆ ಕರೆಕ್ಟ್ ಆಗಿದೆ, ನಾನು ಹೋಗ್ತೀನಿ ಅಂದ್ರೆ ಮಾತ್ರ ಚಾಯ್ಸ್ 1 ತಗೊಳ್ಳಿ. ಇಲ್ಲ ಅಂದ್ರೆ ಚಾಯ್ಸ್ 2, ಚಾಯ್ಸ್ 3 ಆಪ್ಷನ್ ನೋಡ್ಬೇಕಾಗತ್ತೆ. ಸೊ ಚಾಯ್ಸ್ 1 ಯಾರು ತಗೊಂತಾ ಇದ್ದೀರಾ, ನಿಮ್ಗೆ ಫರ್ದರ್ ರೌಂಡ್ಸ್ ಗೆ ಎಲಿಜಿಬಲ್ ಇರಲ್ಲ. ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಗಿ ಎಲಿಜಿಬಲ್ ಇರಲ್ಲ, ನೀವು ಇಲ್ಲೇ ಎಕ್ಸಿಟ್ ಆಗ್ತೀರಾ ಅಂತ ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಸೊ ಶೆಡ್ಯೂಲ್ ಬಿಟ್ಟಿದ್ದಾರೆ ಎಕ್ಸಾಕ್ಟ್ಲಿ ಅಂದ್ರೆ ಚಾಯ್ಸ್ ಎಂಟ್ರಿ ಶೆಡ್ಯೂಲ್ ಬಂದು ಸೀಟಿಗೂ ಹಂಚಿಕೆಯಾದ ಅಭ್ಯರ್ಥಿಗಳು ಚಾಯ್ಸ್ ಅನ್ನು ಆಯ್ಕೆ ಮಾಡಲು ಯಾವಾಗಿಂದ ಹೇಳ್ತಿದ್ದಾರೆ, ನಾಳೆ ಅಂತ ಕೊಟ್ಟಿದ್ದಾರೆ. 18/7/25 11 AM ನಾಳೆ ಬೆಳಗ್ಗೆ ಅಂತ ಕೊಟ್ಟಿದ್ರು. ಬಟ್ ಆಲ್ರೆಡಿ ಎನೇಬಲ್ ಆಗಿದೆ. ನಮ್ಮ ಹುಡುಗರು ತುಂಬಾ ಫಾಸ್ಟ್ ಆಗಿದ್ದಾರೆ. ಆಲ್ರೆಡಿ ಚಾಯ್ಸಸ್ ಮಾಡಿ ಅದನ್ನ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಅಟ್ ಲೀಸ್ಟ್ ದೇ ಆರ್ ಇಂಡಿಕೇಟಿಂಗ್ ವಾಟ್ ದೇ ಆರ್. ಓಕೆ, ಅಂದ್ರೆ ಒಂದು ಕಲ್ತಿದ್ದಾರೆ. ಉಮೇಶ್ ಸರ್ ಇಂದ ನೋಡಿ ಒಂದು ಕಲ್ತಿದ್ದಾರೆ. ಈ ತರ ಮಾಡ್ತಾರೆ ಸರ್, ನಾವು ಈ ತರ ಮಾಡ್ಬೇಕು ಅಂತ ನನಗೆ ಮಾಡಿ ಕಳಿಸಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಐ ಆಮ್ ಗೆಟಿಂಗ್ ಲಾಟ್ ಆಫ್ ಫೀಡ್ಬ್ಯಾಕ್ಸ್. ಓಕೆ, ಸೊ ನಾಳೆಯಿಂದ ಮತ್ತೆ 19, 27 ಅಂದ್ರೆ ಸೊ ಇವತ್ತು 17th, ನಾಳೆ 18th, ನಾಳೆ 19th. ಇವತ್ತು ಗುರುವಾರ, ನಾಳೆ ಶುಕ್ರವಾರ,
ಶನಿವಾರ 3 ಗಂಟೆವರೆಗೂ, ಮಧ್ಯಾಹ್ನ 3 ಗಂಟೆವರೆಗೂ ಆಪ್ಷನ್ಸ್ ಇರುತ್ತೆ. ಬಟ್ ಎಕ್ಸ್ಟೆಂಡ್ ಮಾಡ್ತಾರೆ, ಒಂಚೂರು ವೆಯ್ಟ್ ಮಾಡಿ, ಮತ್ತೆ ನನಗೆ ಬೈಕೊಂಬೇಡಿ. ಓಕೆ, ಮಾಡ್ಲಿಲ್ಲ ಅಂತಂದ್ರೆ ಚಾಯ್ಸ್ 1 ಅಂಡ್ ಚಾಯ್ಸ್ 2 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಚಲನ್ ಡೌನ್ಲೋಡ್ ಮಾಡುವುದು. ನೋಡಿ, ಇದು ಆನ್ಲೈನ್ ಪೇಮೆಂಟ್ ಅಂತ ಹೇಳಿದ್ದೆ ಲಾಸ್ಟ್ ಟೈಮ್, ಆನ್ಲೈನ್ ಆಫ್ಲೈನ್ ಅಂತ. ಸೊ ಈ ಖಂಡಿತ ಇಟ್ಸ್ ಎ ಆಫ್ಲೈನ್ ಪೇಮೆಂಟ್, ನೋ ಆನ್ಲೈನ್ ಪೇಮೆಂಟ್. ಆನ್ಲೈನ್ ಪೇಮೆಂಟ್ ಇಲ್ಲ. ಓಕೆ, ಸೊ ಆನ್ಲೈನ್ ಇಲ್ಲ. ಸೊ ತಲೆ ಕೆಡಿಸ್ಕೊಂಬೇಡಿ, ಯಾವ್ದೋ ಒಂದು ಡೀಟೇಲ್ ಆಗಿ ಇಂಡಿಕೇಟ್ ಮಾಡ್ತೀನಿ, ವೇಟ್ ಮಾಡ್ತಾ ಇರಿ. ಸೊ ಚಲನ್ ಡೌನ್ಲೋಡ್ ಮಾಡೋದಕ್ಕೆ 21/7 3 PM ವರೆಗೂ ಟೈಮ್ ಇದೆ. ಓಕೆ, ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 19 ಅಂದ್ರೆ ಶನಿವಾರ ಮಧ್ಯಾಹ್ನವರೆಗೂ, ಭಾನುವಾರ ಸೋಮವಾರ ಮಧ್ಯಾಹ್ನವರೆಗೂ ಚಲನ್ ಡೌನ್ಲೋಡ್ ಮಾಡ್ಕೊಬಹುದು. ಆಮೇಲೆ ಶುಲ್ಕ ಪಾವತಿ ಮಾಡುವುದು ಅಂದ್ರೆ ಫೀಸ್ ಪೇಮೆಂಟ್ ಮಾಡುವುದು ಚಾಯ್ಸ್ 1 ಚಾಯ್ಸ್ 2. ಯಾರ್ಯಾರು ಫೀಸ್ ಪೇಮೆಂಟ್ ಮಾಡೋದು? ಯಾರು ಚಾಯ್ಸ್ 1 ಚಾಯ್ಸ್ 2 ತಗೊಂಡವರು. ಚಾಯ್ಸ್ 3 ಚಾಯ್ಸ್ 4 ತಗೊಂಡವರು ಮಾಡಲ್ಲ. ಅದಕ್ಕೆ ಚಾಯ್ಸ್ 1 ಚಾಯ್ಸ್ 2 ಆಯ್ಕೆ ಮಾಡಿಕೊಂಡು ಚಲನ್ ಡೌನ್ಲೋಡ್ ಮಾಡಿದ ಅಭ್ಯರ್ಥಿಗಳಿಗೆ ಮಾತ್ರ ಪೇಮೆಂಟ್ ಫೀಸ್ ಬೈ ಚಾಯ್ಸ್ 1 ಅಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಎಲ್ಲಿಯೋ ಅಂತಂದ್ರೆ 4 ಗಂಟೆವರೆಗೂ 21/7 ಅಂದ್ರೆ ಮಂಡೇ ವರೆಗೂ ಟೈಮ್ ಇದೆ. ಬಟ್ ಎಕ್ಸ್ಟೆಂಡ್ ಮಾಡ್ತಾರೆ, ತಲೆ ಕೆಡಿಸ್ಕೊಂಬೇಡಿ. ಬುಧವಾರ ತನಕ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ. ಹಂಗ ಅನ್ಕೊಂಡು ಲೇಟ್ ಮಾಡಕ್ ಹೋಗ್ಬೇಡಿ, ಮಂಡೇನೆ ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಚಾಯ್ಸ್ 1 ಚಾಯ್ಸ್ 2 ತಗೊಂಡಿರೋರು ಡೆಫಿನೆಟ್ಲಿ ಪೇಮೆಂಟ್ ಮಾಡಬೇಕು. ನೀವು ಮಾಡ್ಲಿಲ್ಲ ಅಂದ್ರೆ ಯು ವಿಲ್ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್, ಆಟೋಮೆಟಿಕಲಿ ವಿಲ್ ಬಿ ಎಕ್ಸಿಟೆಡ್ ಫ್ರಮ್ ದ ಗ್ರೂಪ್. ಅಂದ್ರೆ ಆಪ್ಷನ್ ಎಂಟ್ರಿ ಎಕ್ಸಿಟ್ ಆಗ್ತಿರೋ ಗಮನದಲ್ಲಿ ಇಟ್ಕೊಳ್ಳಿ. ನಾನು ಹೇಳ್ತಾ ಇರೋದು ಒಂದು ಆಪ್ಷನ್ಸ್ ನನ್ಗೆ ಏನ್ ಬಂದಿದೆ ನೋಡ್ಕೊಂಡ್ ಬಂದಿದ್ದೀನಿ, ಅದ್ರ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಚಾನ್ಸಸ್ ಕೊಡ್ತಾರೆ, ಬಟ್ ಡೋಂಟ್ ಕೀಪ್ ದ ಚಾನ್ಸಸ್. ನಾನು ಹೇಳ್ತಾ ಇರೋದು ಇವಾಗ ಕೊಡ್ತಾರೆ ಅಂದ ತಕ್ಷಣ ಕೊಟ್ಟರು ಕೊಡ್ಬೋದು, ಕೊಡ್ದಿರೋನು ಇರ್ಬೋದು. ಅರ್ಥ ಆಯ್ತಾ? ಸೊ ನೀವ್ ಹೇಳ್ತಾರಲ್ಲ ಸರ್ ಕೊಡ್ಲಿಲ್ಲ ಯಾಕೆ ಅಂತ ನನ್ ಕೇಳಿದ್ರೆ, ನಾನಲ್ಲ, KE ಅವ್ರ KE ಹೇಳೋ ಟೈಮಲ್ಲಿ ಏನ್ ಹೇಳಿದ್ರೆ ಅದನ್ನ ಮಾಡ್ಬಿಡಿ. ನಾನು ಇನ್ ಕೇಸ್ ಬ್ಯಾಕಪ್ ಅಲ್ಲಿ ನಾನು ಹೇಳ್ತೀನಿ ಅಷ್ಟೇ, ಅದನ್ನೇ ಇಟ್ಕೊಂಡು ಕುತ್ಕೊಳಕ್ ಹೋಗ್ಬೇಡಿ. ಸೋಮವಾರ ಅಂದ್ರೆ ಸೋಮವಾರ ಮುಗಿಸ್ಕೊಂಬಿಡಿ, ಅಷ್ಟೇ, ಇನ್ನೇನು ಇಲ್ಲ. ಚಾಯ್ಸ್ 1 ಆಯ್ಕೆ ಮಾಡಿ ಶುಲ್ಕ ಪಾವತಿ ಮಾಡಿದ ಅಭ್ಯರ್ಥಿಗಳು ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವುದು. ಇದು ಈ ಸಲ ಚೇಂಜಸ್ ಆಗಿರೋದು. ಲಾಸ್ಟ್ ಟೈಮ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂತ ಇದ್ರಿ, ಬಟ್ ಈ ಸಲ ಕನ್ಫರ್ಮೇಶನ್ ಸ್ಲಿಪ್ ಅಂತ ಹೇಳ್ತಾ ಇದಾರೆ. ಏನು ಅದ್ರ ಬಗ್ಗೆನೂ ಹೇಳ್ತೀನಿ, ಅಂದ್ರೆ ಫೀಸ್ ಪೇಮೆಂಟ್ ಆತರ ಮಾಡ್ಬೇಕು ಅದನ್ನು ಹೇಳ್ತೀನಿ. ಹಾಗೂ ಪ್ರವೇಶ ಪಡೆಯಲು ಕಾಲೇಜಿಗೆ ವರದಿ ಮಾಡುವುದು ರಿಪೋರ್ಟ್ ಮಾಡ್ಕೊಬೇಕು. ಅದು ಯಾವಾಗ ಅಂತಂದ್ರೆ ವಿತಿನ್ 18/7/2025 to 21/7/25 ಅಂದ್ರೆ ಮಂಡೇ ವರೆಗೂ ಟೈಮ್ ಕೊಟ್ಟಿದ್ದಾರೆ. ಬಟ್ ಇದು ಎಕ್ಸ್ಟೆಂಡ್ ಆಗಿ 1 or 2 days ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಇಷ್ಟು ಶೆಡ್ಯೂಲ್ ಅಂದ್ರೆ ಎಲ್ಲ ಮಂಡೇ ಒಳಗೆ ಮುಗಿದೋಗ್ಬೇಕು. ಅವರ ಪ್ರಕಾರ ಯಾರ್ಯಾರು ಚಾಯ್ಸ್ 1 ತಗೊಂತೀರಾ ಅವರು ಇಷ್ಟು ಹೇಳಿರೋದು. ಚಾಯ್ಸ್ 1 ಚಾಯ್ಸ್ 2 ಅವರೇನು ಅವ್ರಿಗೂ ಅಪ್ಲಿಕೇಬಲ್ ಆಗುತ್ತೆ, ಬಟ್ ಫೀಸ್ ಪೇಮೆಂಟ್ ಮಾಡ್ತಾರೆ. ಕಾಲೇಜ್ಗೆ ಹೋಗಿ ಡೌನ್ಲೋಡ್ ಮೀನ್ಸ್ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಲ್ಲ, ಯಾಕಂದ್ರೆ ದೇ ವಿಲ್ ವೇಟ್ ಫಾರ್ ಸೆಕೆಂಡ್ ರೌಂಡ್. ಓಕೆ, ಇದು ಶೆಡ್ಯೂಲ್ ಓವರ್ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಇವಾಗ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಚಾಯ್ಸ್ ಕೊಡಬೇಕು. ಚಾಯ್ಸ್ ಕೊಟ್ಟಾಗ ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಲಾಗಿನ್ ಮಾಡಿದಾಗ ಇದು ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 4 ಅಂತ ಕೊಟ್ಟಿದ್ದಾರೆ, ಶೆಡ್ಯೂಲ್ ಕೊಟ್ಟಿದ್ದಾರೆ. ಸೊ ಎಕ್ಸೈಸ್ ಚಾಯ್ಸ್ 1 ಎಕ್ಸೈಸ್ ಮಾಡಬೇಕು ಅಂತಂದ್ರೆ ನೋಡಿ, ಇಲ್ಲಿ ಒಂದು ಸರ್ಟೈನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದ್ದಾರೆ. ಓಕೆ, ಎಕ್ಸಾಕ್ಟ್ಲಿ ಏನು ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾರೆ. ಫಸ್ಟ್ ಥಿಂಗ್, ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಿರೋ, ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ ನನಗೆ ಬಂದಿರೋ ಕಾಲೇಜ್ ಇಷ್ಟ ಸರ್, ನಾನು ಡೈರೆಕ್ಟ್ ಆಗಿ ಜಾಯ್ನ್ ಆಗ್ತೀನಿ ಅನ್ನೋರು ಮಾತ್ರ ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕು. ನಾನು ನೋಡ್ಕೊಂಡು ಪರವಾಗಿಲ್ಲ ಇನ್ನೊಂದು ರೌಂಡ್ ಎಂಟ್ರಿ ಮಾಡ್ತೀನಿ ಅಂದ್ರೆ ಚಾಯ್ಸ್ 2 ಹೋಗ್ಬೇಕು. ಸೊ ಕಾಲೇಜ್ ಜಾಯ್ನ್ ಆಗ್ತೀನಿ ಅಂದ್ರೆ ಮಾತ್ರ ಚಾಯ್ಸ್ 1 ಹೋಗ್ಬೇಕು. ಅವ್ರಿಗೆ ಸರ್ಟನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಚೇಂಜಸ್ ಆಗಿರೋ ಪಾಯಿಂಟ್ಸ್ ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾದ ನಂತರ ಅಭ್ಯರ್ಥಿಯು ತಮಗೆ ದೊರಕಿರುವ ಸೀಟು ತೃಪ್ತಿಕರವಾಗಿದ್ದಲ್ಲಿ ಚಾಯ್ಸ್ 1 ಅನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಸೊ ನಿಮಗೆ ಅಲಾಟ್ಮೆಂಟ್ ಆಗಿರೋ ಸೀಟು ಓಕೆ ಅಂದ್ರೆ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿ ಅವರೆಲ್ಲ ಓಕೆ ಅಂದ್ರೆ ಮಾತ್ರ ಚಾಯ್ಸ್ 1 ತಗೊಳ್ಳಿ. ಓಕೆ, ಸೊ ಪ್ರಾಧಿಕಾರ ವೆಬ್ಸೈಟ್ ನಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಅಂದ್ರೆ ಚಾಯ್ಸ್ 1 ಪೋರ್ಟಲ್ ಲಾಗಿನ್ ಆಗ್ಬಿಟ್ಟು ಲಾಗಿನ್ ಮಾಡ್ಕೊಬೇಕು. ಯಾವ ತರ ಅಂತಂದ್ರೆ ನೋಡಿ, ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಪೋರ್ಟಲ್ ಲಾಗಿನ್ ಆದಾಗ ನೋಡಿ, ಇಲ್ಲಿ ಚಾಯ್ಸ್ ಎಂಟ್ರಿ ಬಂದಿರುತ್ತೆ. ನಿಮ್ಗೆ ಬಂದಿರೋ ಕಾಲೇಜ್ ಅಲಾಟ್ಮೆಂಟ್ ಆಗಿರೋದು ಆಕ್ಚುಲಿ ಹಳೇದು, ಇವಾಗೂ ಹಂಗೆ ಬರುತ್ತೆ. ಇಂಡಿಕೇಟ್ ಮಾಡ್ತೀನಿ ನೆಕ್ಸ್ಟ್. ಓಕೆ, ಇಲ್ಲಿ ಬಂದಿರುತ್ತೆ ಕಾಲೇಜ್ ಅಲಾಟ್ಮೆಂಟ್ ಬಂದಿರುತ್ತೆ, ಇಲ್ಲಿ ಫೀಸ್ ಬಂದಿರುತ್ತೆ, ಬ್ಯಾಲೆನ್ಸ್ ಫೀಸ್ ಬಂದಿರುತ್ತೆ. ಓಕೆ, ಸೊ ಇಲ್ಲಿ ಲಾಗಿನ್ ಆದಾಗ ಈ ತರ ಒಂದು ಚಾಯ್ಸ್ ಎಂಟ್ರಿ ಅಂತ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 4 ಅಂತ. ಸೊ ಇದನ್ನ ನೋಡಿ, ಈ ತರ ಇಂಡಿಕೇಟ್ ಆಗುತ್ತೆ. ಇದು 2025, ದಿಸ್ ಇಸ್ 2025. ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಪೋರ್ಟಲ್ ಲಾಗಿನ್ ಆದಾಗ ಅದ್ರ ಸೇಮ್ ಲಿಂಕ್ ಏನ್ ಲಾಗಿನ್ ಮಾಡಿದಾರೆ ಲಿಂಕ್ ಕೊಟ್ಟಾಗ, ಒಂದು ಲಿಂಕ್ ಬಿಟ್ಟಿದ್ದಾರೆ, ಲಿಂಕ್ ಕೊಟ್ಟಾಗ ಅಲ್ಲಿ ಚಾಯ್ಸ್ ಎಂಟ್ರಿ ಅಂತ ಕ್ಲಿಕ್ ಮಾಡಿದಾಗ ಒಂದು ಚಾಯ್ಸ್ ಎಂಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ, ಈ ತರ ಒಂದು ಆಪ್ಷನ್ ಇರುತ್ತೆ. ಕ್ಲಿಕ್ ಮಾಡಿದಾಗ ಈ ತರ ಒಂದು ಓಪನ್ ಆಗುತ್ತೆ ನೋಡಿ. ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 4 ಯಾವ್ದು ಬೇಕಾದ್ರೆ ಕ್ಲಿಕ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿ, ಯಾವ್ದಾರ ಒಂದು 4 ಹೋಗಲ್ಲ, ಯಾವ್ದಾರ ಒಂದು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಸೊ ಇವಾಗ ನಾವು ಮಾತಾಡ್ತಾ ಇರೋದು ಚಾಯ್ಸ್ 1 ಅಂತ. ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ಸಬ್ಮಿಟ್ ಆಗುತ್ತೆ. ಅದಾದ್ಮೇಲೆ ಏನಾಗ್ಬೇಕು ಅಂತಂದ್ರೆ, ನಂತರ ಅದೇ ವೆಬ್ಸೈಟ್ ನಿಂದ ಚಲನ್ ಡೌನ್ಲೋಡ್ ಮಾಡಿಕೊಳ್ಳಬೇಕು, ಪ್ರಿಂಟ್ ತೆಗೆದುಕೊಳ್ಳಬೇಕು. ಚಲನ್ ನಲ್ಲಿ ಅಭ್ಯರ್ಥಿಯು ಎಲ್ಲಾ ವಿವರಗಳು ಅಂದರೆ ಅಭ್ಯರ್ಥಿಯ ಹೆಸರು, ಸಿಇಟಿ ಸಂಖ್ಯೆ, ಆಯ್ಕೆಯಾಗಿರುವ ಕಾಲೇಜು ಮತ್ತು ಕೋರ್ಸ್ ನ ವಿವರ, ಅಭ್ಯರ್ಥಿಯು ಪಾವತಿಸಬೇಕಾದ ಶುಲ್ಕ, ಬ್ಯಾಂಕ್ ಖಾತೆ ಸಂಖ್ಯೆ ಎಲ್ಲವನ್ನು ಮುದ್ರಿಸಲಾಗುವುದು. ಅಭ್ಯರ್ಥಿಯು ಸರಿಯಾಗಿದೆ ಎಂದು ಪರಿಶೀಲಿಸಿ ಸಹಿ ಮಾಡಬೇಕು. ನಂತರ ನಿಗದಿತ ಶುಲ್ಕವನ್ನು ಪಾವತಿಸಬೇಕು. ನೋಡಿ, ಇಲ್ಲಿ ಇದಾದ್ಮೇಲೆ ಚಾಯ್ಸ್ ಎಂಟ್ರಿ ಕೊಡ್ತೀರಾ. ನೋಡಿ, ಇಲ್ಲಿ ಚಾಯ್ಸ್ ಎಂಟ್ರಿ ಕೊಡ್ತೀರಾ. ಇಲ್ಲಿ ಚಾಯ್ಸ್ ಎಂಟ್ರಿ ಕೊಟ್ಬಿಟ್ಟು
ಚಾಯ್ಸ್ ಎಂಟ್ರಿ ಚಾಯ್ಸ್ ಸೆಲೆಕ್ಟ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಡ್ತೀರಾ, ಅದನ್ನ ಡೌನ್ಲೋಡ್ ಮಾಡ್ಕೊಬಹುದು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಡೌನ್ಲೋಡ್ ಚಲನ್ ಅಂತ ಬರುತ್ತೆ, ಅದೇ ನೆಕ್ಸ್ಟ್ ಎನೇಬಲ್ ಆಗುತ್ತೆ. ಚಾಯ್ಸ್ ಕೊಟ್ಟ ತಕ್ಷಣ ಎನೇಬಲ್ ಆಗುತ್ತೆ. ಡೌನ್ಲೋಡ್ ಚಲನ್ ಅಂತ ಕೊಟ್ಟ ತಕ್ಷಣ ಈ ತರ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ ನಿಮ್ಗೆ. ನೋಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್ ಇವೆಲ್ಲ ಇಂಡಿಕೇಟ್ ಆಗಿದೆ. ಸೊ ನಿಮ್ಮ ನೇಮು, ಡೇಟ್ ಆಫ್ ಬರ್ತ್, ಮತ್ತೆ ಎಲ್ಲಿ ಯಾವ ಕಾಲೇಜು, ಮತ್ತೆ ಯಾವ ಬ್ರಾಂಚು, ಅಮೌಂಟ್ ಎಷ್ಟು ಎಲ್ಲ ಇಂಡಿಕೇಟ್ ಆಗುತ್ತೆ. ಅದೇ ತರ ನಿಮ್ಗೆ ಇಲ್ಲಿ ಎಲ್ಲಿ ಎಷ್ಟೊಳಗೆ ಪೇಮೆಂಟ್ ಮಾಡಬೇಕು ಅಂತ ಡೇಟ್ ಇಂಡಿಕೇಟ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಚಲನ್. 3 ಕಾಪಿ ಬರುತ್ತೆ, ಬ್ಯಾಂಕ್ ಕಾಪಿ, ಕ್ಯಾಂಡಿಡೇಟ್ ಕಾಪಿ, ಕಾಲೇಜ್ ಕಾಪಿ, 3 ಕಾಪಿ ಬರುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂತ ಬರುತ್ತೆ, ಸೈನ್ ಮಾಡ್ಬಿಟ್ಟು ಇದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕೊಟ್ಟು ಪೇಮೆಂಟ್ ಮಾಡಬೇಕು. ಓಕೆ, ಫೀಸ್ ಬಗ್ಗೆ ಬರ್ತೀನಿ. ನಿಮ್ಗೆ ಈ ಸಲ ಪೋರ್ಟಲ್ 2025 ಪೋರ್ಟಲ್ ಈ ತರ ಬಂದಿರುತ್ತೆ ನೋಡಿ. ಇಲ್ಲಿ ಫೀಸ್ ಸೇಮ್ ಅದೇ, ಸ್ವಲ್ಪ ಚೇಂಜಸ್ ಮಾಡಿದಾರೆ ಅಷ್ಟೇ. ಫೀಸ್ ಎಷ್ಟು ಕೊಡಬೇಕು ಅಂತ ಇಂಡಿಕೇಟ್ ಆಗಿದೆ, 1,12,000. ಫೀಸ್ ಪೇಡ್ ಬಂದು 0 ಇದೆ, ಬ್ಯಾಲೆನ್ಸ್ ಫೀಸ್ 1,12,000 ಇದೆ. ಯಾಕಂದ್ರೆ ನೀವು ಚಲನ್ ಡೌನ್ಲೋಡ್ ಮಾಡಿದೀರಾ, ಇನ್ನ ಪೇಮೆಂಟ್ ಮಾಡಿಲ್ಲ. ಸೊ ಚಾಯ್ಸ್ ಎಂಟ್ರಿ ಕೊಟ್ರಿ, ಚಲನ್ ಡೌನ್ಲೋಡ್ ಮಾಡಿದ್ರಿ, ಬಟ್ ಇನ್ನ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಸುಮಾರು ಜನಕ್ಕೆ. ಸೊ ನಾಳೆ ಬೆಳಗ್ಗೆ ಓಪನ್ ಮಾಡಿ ಡೆಫಿನೆಟ್ಲಿ ಆಗುತ್ತೆ. ಇವಾಗ ಸದ್ಯಕ್ಕೆ ಬೇಕಾದ್ರೆ ಚಾಯ್ಸ್ ಕೊಡ್ಬೋದು, ನೀವು ಇಲ್ಲಿ ಚಾಯ್ಸ್ ಕೊಡ್ಬೋದು. ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಚಾಯ್ಸ್ ಕೊಟ್ಟು ನೀವು ಚಲನ್ ಡೌನ್ಲೋಡ್ ಮಾಡಬಹುದು. ಸೇಮ್ ಕ್ಲಿಕ್ ಮಾಡಿದ್ರೆ ಚಲನ್ ಡೌನ್ಲೋಡ್ ಅಂತ ಆಗುತ್ತೆ, ಒಂದು PDF ಡೌನ್ಲೋಡ್ ಆಗುತ್ತೆ. PDF ಪ್ರಿಂಟ್ ತಗೊಂಡ್ರೆ 3 ಕಾಪಿ ಬರುತ್ತೆ, ಬ್ಯಾಂಕ್ ಕಾಪಿ, ಕ್ಯಾಂಡಿಡೇಟ್ ಕಾಪಿ, ಕಾಲೇಜ್ ಕಾಪಿ. ಸೊ ಇದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕೊಡ್ಬೇಕು ನೀವು ಇಲ್ಲಿ. ಓಕೆ, ಸೊ ನೋಡಿ ಇಲ್ಲಿ ಇದನ್ನ ತಗೊಂಡೋಗಿ ಚಲನ್ ಡೌನ್ಲೋಡ್ ಮಾಡ್ಕೊಂಡು ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕೊಟ್ಬಿಟ್ಟು ಇವಾಗ ಫೀಸ್ ಪೇಮೆಂಟ್ ಮಾಡೋದೇನೋ ಅಲ್ಲಿ ಇಂಡಿಕೇಟ್ ಆಗಿರುತ್ತೆ. ಸೊ ಫೀಸ್ ಬಗ್ಗೆ ಆಮೇಲೆ ಬರ್ತೀನಿ, ಇವಾಗ ಪ್ರೊಸೀಜರ್ ಹೇಳ್ಬಿಡ್ತೀನಿ. ಸೊ ಇದನ್ನ ಪ್ರಿಂಟ್ ಔಟ್ ತಗೊಂಡ್ರೆ 3 ಕಾಪಿ ಬರುತ್ತೆ. ಬ್ಯಾಂಕ್ ಅಲ್ಲಿ ತಗೊಂಡೋಗಿ ಕೊಟ್ರೆ ಬ್ಯಾಂಕ್ ಅವರು 3 ಕಾಪಿಗೆ ಚಲನ್ ಅಮೌಂಟ್ ನ ಕಟ್ಟಿಸ್ಕೊಂಡು 3 ಕಾಪಿಯಲ್ಲಿ 1 ಕಾಪಿ ಬ್ಯಾಂಕ್ ಕಾಪಿನ ಅವ್ರು ಇಟ್ಕೊಂತಾರೆ. ನಿಮ್ಗೆ ಕ್ಯಾಂಡಿಡೇಟ್ ಕಾಪಿ ಮತ್ತೆ ಕಾಲೇಜ್ ಕಾಪಿ ಕೊಡ್ತಾರೆ. ಕ್ಯಾಂಡಿಡೇಟ್ ಕಾಪಿ ಬಂದು ನಿಮಗೆ, ಕಾಲೇಜ್ ಕಾಪಿ ಬಂದು ಕಾಲೇಜಲ್ಲಿ ಹೋಗಿ ಜಾಯಿನ್ ಆದಾಗ. ಓಕೆ, ಸೊ ಇದು ಯಾವ ತರ ಸರ್ ಫೀಸ್ ಪೇಮೆಂಟ್? ಚಲನ್ ತಗೊಂಡು ಕ್ಯಾಶ್ ಕಟ್ಸ್ಕೊಂತಾರ ಅಂತ ಕೇಳ್ತೀರಾ. ಕ್ಯಾಶ್ ಕಟ್ಸ್ಕೊಂಡ ಆಲ್ರೆಡಿ ಹೇಳಿದೀನಿ. ನಿಮ್ಮ ಹೋಮ್ ಬ್ರಾಂಚ್ ಯಾರಿದೆ, ಓಕೆ, ನಿಮ್ದಾಗಿರ್ಬೋದು, ನಿಮ್ಮ ಬ್ರದರ್ ಆಗಿರ್ಬೋದು, ನಿಮ್ಮ ಸಿಸ್ಟರ್ ಆಗಿರ್ಬೋದು, ನಿಮ್ಮ ಕಸಿನ್ ಆಗಿರ್ಬೋದು, ನಿಮ್ಮ ಫಾದರ್ ಆಗಿರ್ಬೋದು, ನಿಮ್ಮ ಮದರ್ ಆಗಿರ್ಬೋದು, ಯಾರೇನೇ ಆಗಿರ್ಬೋದು, ಸಮ್ ಎಕ್ಸ್ ಆಗಿರ್ಬೋದು, ಅವರು ಬರ್ಬೇಕಾಗತ್ತೆ. ಅಕೌಂಟ್ ಹೋಲ್ಡರ್ ಹೋಮ್ ಬ್ರಾಂಚ್ ಹೋಗಿ ಅಲ್ಲಿ ಅಕೌಂಟ್ ಅಲ್ಲಿ ಅಮೌಂಟ್ ಇರ್ಬೇಕಾಗತ್ತೆ. ಅವರು ಒಂದು ಚೆಕ್ ಇದ್ರೆ ಚೆಕ್, ಇಲ್ಲ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಹೋಗಿ ಒಂದು ಸ್ಲೀಪ್ ಅಂತ ಕೇಳಿದ್ರೆ ಕೊಡ್ತಾರೆ. ಈ ಚಲನ್ ಕೊಟ್ಬಿಟ್ಟು ಆ ಲೀವ್ ಫಿಲ್ ಅಪ್ ಮಾಡಿ ಕೊಟ್ರೆ ಅವರೇ ಕೊಡಬೇಕು, ನೀವು ಹೋದ್ರಾಗಲ್ಲ. ಇವಾಗ ನಮ್ಮ ಅಣ್ಣದ ಅಕೌಂಟ್ ನಾನು ಮಾಡ್ಕೊಡ್ತಿದ್ರೆ ಆಗಲ್ಲ, ಅಕೌಂಟ್ ಹೋಲ್ಡರ್ ಯಾರಿದ್ದಾರೆ ಅವರೇ ಹೋಗ್ಬೇಕು. ಬೆಟರ್ ಒಂದು ಆಪ್ಷನ್ ಅಂದ್ರೆ ನಿಮ್ಮ ಅಕೌಂಟ್ಗೆ ಹಾಕ್ಸ್ಕೊಂಬಿಡಿ, ನಿಮ್ಮಿಂದ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ, ತಲೆನೋವಿರಲ್ಲ, ಯಾರು ಬರೋದ್ ಬೇಕಾಗಲ್ಲ, ನೀವೇ ಮಾಡ್ಕೊಬಹುದು. ಇಲ್ಲ ಫಾದರ್ ಕರ್ಕೊಂಡು ಹೋಗ್ತೀರಾ, ಫಾದರ್ ಇರ್ಬೇಕಾಗತ್ತೆ. ಸೊ ಯಾರು ಅಕೌಂಟ್ ಹೋಲ್ಡರ್ ಇದೆ ಅವ್ರು ಇರ್ಬೇಕಾಗತ್ತೆ. ಸೊ ಅವ್ರು ಚೆಕ್ ಬರ್ಕೊಟ್ರೆ ಆಟೋಮೆಟಿಕಲಿ ಚಲನ್ ಕೊಟ್ರೆ ಬ್ಯಾಂಕ್ ಅವರು ಆಟೋಮೆಟಿಕಲಿ ನಿಮ್ಮ ಅಕೌಂಟ್ ಇಂದ ಬೇರೆಯವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅಂದ್ರೆ KE ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈ ಲಾಗಿನ್ ಆದಾಗೂ ಡಿಫ್ರೆಂಟ್ ಅಕೌಂಟ್ಸ್ ಬರುತ್ತೆ. ಲೈವ್ ಡೆಮೋ ತೋರಿಸ್ತೀನಿ ಸದ್ಯಕ್ಕೆ, ಇವಾಗ ಡೀಟೇಲ್ ಆಗಿ ಹೇಳ್ತಾ ಇದೀನಿ. ಒಂದು 4-5 ಬ್ಯಾಂಕ್ಸ್ ಬರುತ್ತೆ, ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂನಿಯನ್ ಬ್ಯಾಂಕು, ICC ಬ್ಯಾಂಕು, SBI ಬ್ಯಾಂಕು, ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಲನ್ ಅಷ್ಟೇ ಇದು, ಇಲ್ಲೆಲ್ಲ ಇಂಡಿಕೇಟ್ ಆಗಿರುತ್ತೆ. ಸೊ ಇಲ್ಲಿ IFSC ಕೋಡ್ ಇದೆ ಸರ್, ಅಕೌಂಟ್ ನಂಬರ್ ಇದೆ ಸರ್, ನಾನು ಡೈರೆಕ್ಟ್ ಆಗಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂದ್ರೆ ದಯಮಾಡಿ ಆ ಕೆಲಸ ಮಾಡಬೇಡಿ. ಡೋಂಟ್ ಡೂ ಆನ್ಲೈನ್ ಟ್ರಾನ್ಸ್ಫರ್. ಸ್ವಲ್ಪ ಅತಿ ಬುದ್ಧಿವಂತರಿರ್ತಾರೆ, ನಂಗೆ ಗೊತ್ತು ಸರ್ ಎಲ್ಲ ಅಂತ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾರೆ, ಸಿಗಾಕೊಂತೀರಾ. ಬೇಡ, ದಯಮಾಡಿ ಹೇಳ್ತೀನಿ, ಬೇಡ. ಅದ್ರ ಬದಲು ನಿಮ್ಮ ಅಕೌಂಟ್ ಅಲ್ಲಿ ಇಟ್ಕೊಳ್ಳಿ, ಬ್ಯಾಂಕ್ ಹೋಗಿ ಅಲ್ಲಿ ಕೊಡಿ, ಅರ್ಧ ಗಂಟೆ ಕೆಲಸ. ಸೊ ಪೇಮೆಂಟ್ ಆದ್ಮೇಲೆ ಒಂದು 2 hours ಆದ್ಮೇಲೆ ಬಂದ್ ಚೆಕ್ ಮಾಡಿದ್ರೆ, ಒಂದು 2 hours ಆಗ್ಬೇಕು, ಬಂದ್ ಚೆಕ್ ಮಾಡಿದ್ರೆ ನೋಡಿ ಇಲ್ಲಿ ಬಿಫೋರ್ ಗೋಯಿಂಗ್ ದ KE ಫೀಸ್ ಬಂದು 83,000 ಇದೆ, ಫೀಸ್ ಪೇಡ್ 0 ಇದೆ, ಬ್ಯಾಲೆನ್ಸ್ ಫೀಸ್ 83,000 ಇದೆ. ನೀವು ಫೀಸ್ ಕಟ್ಟು ಬಂದು ಫಾರ್ ಎಕ್ಸಾಂಪಲ್ 11 ಗಂಟೆ ಕಟ್ಟು ಬರ್ತೀರಾ ಅಂದ್ರೆ ಮಧ್ಯಾಹ್ನ ಅಥವಾ ಸಾಯಂಕಾಲ ಲಾಗಿನ್ ಮಾಡಿ ನೋಡಿ, ನಿಮ್ಗೆ ಡೈರೆಕ್ಟ್ ಆಗಿ ಏನಾಗಿರುತ್ತೆ ನೋಡಿ, ಇಲ್ಲಿ ಫೀಸ್ ಬಂದು 89,560 ಇದೆ. ಫೀಸ್ ಪೇಡ್ ಬಂದಿರುತ್ತೆ, ಅಂದ್ರೆ ಫೀಸ್ ಪೇ ಆಗಿದೆ ಅಂತ ಬಂದಿರುತ್ತೆ. ನಿಮ್ಮ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಆಗುತ್ತೆ, ಅದು ಬ್ಯಾಂಕ್ ಕಡೆಯಿಂದ ಅಪ್ಡೇಟ್ ಮಾಡ್ತಾರೆ ಆಟೋಮೆಟಿಕಲಿ. ನಿಮ್ ಲಾಗಿನ್ ಪೋರ್ಟಲ್ ಅಲ್ಲಿ ಸೇಮ್ ಲಿಂಕ್ ಅಲ್ಲಿ ಲಾಗಿನ್ ಮಾಡಿ ಚೆಕ್ ಮಾಡಿ, ಆಟೋಮೆಟಿಕಲಿ ಅಪ್ಡೇಟ್ ಆಗಿರುತ್ತೆ. ಸೊ ಬ್ಯಾಲೆನ್ಸ್ ಫೀಸ್ ಬಂದು 0 ಇರುತ್ತೆ. ಇದು ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ನಂಗೆ ಮೆಸೇಜ್ ಮಾಡಬೇಡಿ, ಯಾಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಮಂಡೇ ಬೆಳಗ್ಗೆ ಕೊಡ್ತೀರಾ. ಇವಾಗ ಶೆಡ್ಯೂಲ್ ಪ್ರಕಾರ ಹೋದ್ರೆ ನೋಡಿ, ಎಲ್ಲಿಂದ ಇವಾಗ ಶೆಡ್ಯೂಲ್ ಪ್ರಕಾರ ಹೋದ್ರೆ ಒಂದ್ ನಿಮಿಷ. ಓಕೆ, ಶೆಡ್ಯೂಲ್ ಪ್ರಕಾರ ಹೋದ್ರೆ ಶುಲ್ಕ ಪಾವತಿ ಮಾಡುವುದು ಎಲ್ಲಿ ಹೋಗುತ್ತಂದ್ರೆ 21/7 ಲಾಸ್ಟ್ ಡೇಟ್ ಇದೆ. ಅಂದ್ರೆ ನಾಳೆ ಬೆಳಗ್ಗೆಯಿಂದಾನೆ ಚಲನ್ ಡೌನ್ಲೋಡ್ ಮಾಡ್ಕೊಬಹುದು. ನಾಳೆ ಬೆಳಗ್ಗೆ ಚಲನ್ ಡೌನ್ಲೋಡ್ ಆಗುತ್ತೆ, ನಾಳೆ ಪೇಮೆಂಟ್ ಮಾಡಬಹುದು, ಶುಕ್ರವಾರ ಪೇಮೆಂಟ್ ಮಾಡಬಹುದು, ಶನಿವಾರ ಪೇಮೆಂಟ್ ಮಾಡಬಹುದು, ಸೋಮವಾರ ಪೇಮೆಂಟ್ ಮಾಡಬಹುದು. ಇವಾಗ ನಾಳೆ ಬೆಳಗ್ಗೆ ಫಾರ್ ಎಕ್ಸಾಂಪಲ್ 11 ಗಂಟೆಗೋ 11:30ಗೋ ಎನೇಬಲ್ ಆದ್ರೆ 12 ಗಂಟೆಗೆ ಪೇಮೆಂಟ್ ಮಾಡಿದೀರಾ ಅಂದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಎನೇಬಲ್ ಆಗ್ಬಿಡುತ್ತೆ. ಒಂದು 2 to 3 hours ಬೇಕು. ಕೆಲವರು ಬೇಗ ಆಗುತ್ತೆ, ಕೆಲವರು ಲೇಟ್ ಆಗುತ್ತೆ, ಗೊತ್ತಲ್ಲ. ನಮ್ KE ಓಕೆ, ನಮ್ ಬೆಂಗಳೂರು ನಮ್ಮ RCB ಇದ್ದಂಗೆ ನಮ್ KE ಸ್ವಲ್ಪ ಆಟ ಆಡ್ಸೋದು ಜಾಸ್ತಿ. ಕೆಲವರಿಗೆ ಬೇಗ ಬರುತ್ತೆ, ಕೆಲವರಿಗೆ ಲೇಟ್ ಆಗಿ ಬರುತ್ತೆ. ಸೊ ಡೋಂಟ್ ವರಿ ಮಾಡ್ಕೋಬೇಡಿ, ಆಯ್ತಾ. ಸೊ ವೆಯ್ಟ್ ಮಾಡಿದಾಗ ಏನಾಗುತ್ತೆ, ಸೊ ಆಟೋಮೆಟಿಕಲಿ ಇದಾಗ್ಬೇಕು. ನಿಮ್ಗೆ ಏನಾಗ್ಬೇಕು ಬಿಫೋರ್ ಪೇಯಿಂಗ್ ಫೀಸ್ ಬಂದು ಬ್ಯಾಲೆನ್ಸ್ ಫೀಸ್ ಇರುತ್ತೆ. KE ಅಪ್ಡೇಟ್ ಮಾಡಿದ್ಮೇಲೆ ಬ್ಯಾಲೆನ್ಸ್ ಫೀಸ್ 0 ಆಗುತ್ತೆ. ಇಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು. ಫೀಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೆ, ಸುಮಾರು ಜನಕ್ಕೆ ಡೌಟ್ಸ್ ಕ್ಲಿಯರ್ ಆಗಿದೆ.
ಇವಾಗ ಏನು ಕೆಇಎ ಫೀಸ್ ಇಂಡಿಕೇಟ್ ಆಗಿದೆ ನಿಮಗೆ, ಈ ಫೀಸ್ ಪೇಯಬಲ್ ಇದೆಯಲ್ಲ, ದಿಸ್ ಈಸ್ ಕೆಇಎ ಫೀಸ್. ಇದು ನೀವು ಕಟ್ಟಬೇಕಾಗಿರೋದು. ಚಲನ್ ನಲ್ಲೂ ನಿಮಗೆ ಇಲ್ಲಿ ಏನ್ ಫೀಸ್ ಇಂಡಿಕೇಟ್ ಆಗಿದೆ ಇದು ಮಾತ್ರ ಬರುತ್ತೆ ನೋಡಿ. ಡಿಫ್ರೆಂಟ್ ಫೀಸಸ್ ಬರುತ್ತೆ ನೋಡಿ. ಇಲ್ಲಿ 1,12,000 ಇದೆ ನೋಡಿ, ಒಬ್ಬರಿಗೆ 50,000 ಇದೆ, ಒಬ್ಬರಿಗೆ 45,000 ಇದೆ, ಒಬ್ಬರಿಗೆ 10,000 ಇದೆ, ಕೆಲವರಿಗೆ 0 ಇದೆ. ಯಾಕೆ ಸರ್ ಇದು ಈ ತರ ಫೀಸ್ ಡಿಫ್ರೆನ್ಸ್ ಅಂತಂದ್ರೆ ನೋಡಿ, ಹೇಳಿದ್ದೆ ನಿಮಗೆ, ಕ್ಯಾಟಗರಿ 1 ಬರ್ತಾರೆ, SC ಬರ್ತಾರೆ, ST ಬರ್ತಾರೆ, ಇವರೆಲ್ಲರೂ ಬರ್ತಾರೆ, ರೂರಲ್ ಕೋಟಾ ಬರ್ತಾರೆ, ಅವ್ರಿಗೆ ಫೀಸಸ್ ವೇರಿ ಆಗುತ್ತೆ ನೋಡಿ. ಇದು ಬಂದು GM. ಓಕೆ, ಸೊ ವೆರಿಫೈಡ್ ಕ್ಯಾಟಗರಿ ಬಂದು GM. ಓಕೆ, ಅವ್ರಿಗೆ ಅಲಾಟ್ಮೆಂಟ್ ಆಗಿರೋದು GM ಕ್ಯಾಟಗರಿಲಿ, ಸೊ ಅದಕ್ಕೆ ಅವ್ರ ಫುಲ್ ಫೀಸ್ ಬರುತ್ತೆ. ಸೊ SC ಅವರಿದ್ದು ನೋಡಿ, ಅವ್ರಿಗೆ UVC ಸಿಕ್ಕಿದೆ, 50,000 ಬಂದಿದೆ. ಓಕೆ, ಅವ್ರಿಗೆ ಕ್ಯಾಟಗರಿ ಅಲಾಟ್ಮೆಂಟ್ ಮೀನ್ಸ್ ಇನ್ಕಮ್ ಬಂದಿಲ್ಲ ಅವ್ರಿಗೆ. ಇನ್ನೊಂದು 2AG ಇದ್ರೂ ಅವ್ರಿಗೆ 45 ಬಂದಿದೆ, ಯಾಕಂದ್ರೆ ಏಡೆಡ್ ಕಾಲೇಜ್, SKM ಏಡೆಡ್ ಕಾಲೇಜ್ ಆಗುತ್ತೆ. ಇನ್ನೊಬ್ರು ನೆಕ್ಸ್ಟ್ ಗೆ 2B ಅವರಿಗೆ 10,000 ಬಂದಿದೆ, 10,710 ಬಂದಿದೆ. ಯಾಕೆ ಅಂತಂದ್ರೆ ಅವ್ರಿಗೆ ಇನ್ಕಮ್ ಅಪ್ರೂವ್ ಆಗಿದೆ. ಇನ್ನೊಬ್ರಿಗೆ SC ST ಅಂತ ಯಾರಿದೆ ಅಲಾಟ್ಮೆಂಟ್ ಆಗಿದ್ರೆ ಫೀಸ್ ಬಂದು 0 ಆಗಿದೆ. ಏನ್ ಸರ್ ಫೀಸ್ 0 ಇದ್ರೆ ಹಂಗ ನಾವು ಚಲನ್ ಡೌನ್ಲೋಡ್ ಮಾಡ್ಬೇಕಂತಂದ್ರೆ ಚಲನ್ ಡೌನ್ಲೋಡ್ ಮಾಡೋದೇನ್ ಬೇಕಾಗಿಲ್ಲ. ಜಸ್ಟ್ ಕ್ಲಿಕ್ ಮಾಡಿ ಅಲ್ಲಿ ಸಬ್ಮಿಟ್ ಅಂತ ಕೊಡಿ, ಆಟೋಮೆಟಿಕಲಿ ನಿಮಗೆ ಕನ್ಫರ್ಮೇಶನ್ ಸ್ಲಿಪ್ ಬರುತ್ತೆ ನೋಡಿ. ಇದಾದ್ಮೇಲೆ ಹೇಳಿರೋದು ನಿಮಗೆ ಫೀಸ್ ಪೇಮೆಂಟ್ ಆದ್ಮೇಲೆ ಯಾರ್ಯಾರಿಗೆ ಫೀಸ್ ಪೇಮೆಂಟ್ ಝೀರೋ ಇದೆಯೋ ನೀವೇನ್ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಷ್ಟು ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ಆಟೋಮೆಟಿಕಲಿ ಸ್ವಲ್ಪ ಆದ್ಮೇಲೆ ನಿಮಗೆ ಒಂದು ಕನ್ಫರ್ಮೇಶನ್ ಸ್ಲಿಪ್ ಅಂತ ಬರುತ್ತೆ, ಅದನ್ನ ಹೇಳಿರೋದು. ನಂತರ ಕನ್ಫರ್ಮೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ಒಳಗಾಗಿ ಪ್ರವೇಶ ಪಡೆಯಲು ಅಭ್ಯರ್ಥಿಗಳು ಖುದ್ದಾಗಿ ಎಲ್ಲಾ ಮೂಲ ದಾಖಲೆಗಳೊಂದಿಗೆ ಆಯಾ ಕಾಲೇಜಿಗೆ ವರದಿ ಮಾಡಿಕೊಳ್ಳಬೇಕು. ಸೊ ಇಲ್ಲಿ ಕನ್ಫರ್ಮೇಶನ್ ಸ್ಲಿಪ್ ಅಂದ್ರೆ ಈ ತರ ಫಸ್ಟ್ ಅಡ್ಮಿಷನ್ ಆರ್ಡರ್ ಬರ್ತಾ ಇದೆ ನೋಡಿ. ಇಲ್ಲಿ ಚಾಯ್ಸ್ ಕೊಡ್ತೀರಾ, ಚಲನ್ ಡೌನ್ಲೋಡ್ ಮಾಡ್ತೀರಾ, ಫೀಸ್ ಕಟ್ತೀರಾ, ಫೀಸ್ ಕೊಟ್ಟಾದ್ಮೇಲೆ ಪೇಮೆಂಟ್ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ಅದಾದ್ಮೇಲೆ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ಕೊಟ್ರೆ, ಫಸ್ಟ್ ಇದ್ದು ಲಾಸ್ಟ್ ಇಯರ್ ಪ್ರಕಾರ ತನಕ ಇದ್ದು ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಕೊಟ್ರೆ ಈ ತರ ಡೌನ್ಲೋಡ್ ಆಗ್ತಾ ಇತ್ತು. ಇವಾಗ ಇದೇ ತರ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನಿಮ್ ಫೋಟೋ ಬರ್ಬೋದು. ಕನ್ಫರ್ಮೇಶನ್ ಸ್ಲಿಪ್ ಅಂತ ಬರುತ್ತೆ. ಏನು ಅಂತಂದ್ರೆ ನಿಮ್ಮ ನೇಮು ಇಂಥ ಕಾಲೇಜಲ್ಲಿ ಇಂಥ ಕೋರ್ಸ್ಗೆ ಇಂಥ CT ರ್ಯಾಂಕ್ ಇರೋನು ಹುಡುಗ ಅಲಾಟ್ಮೆಂಟ್ ಆಗಿದೆ ಅಂತ. ಇದನ್ನ ತಗೊಂಡು ನಾನು ಏನ್ ಮಾಡ್ಬೇಕು ಸರ್ ಅಂತಂದ್ರೆ ಏನು ಇಲ್ಲ, ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಈ ತರ ಬರಲ್ಲ. ನಾನು ಹೇಳ್ತಾರೆ, ಈ ತರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ಬರಲ್ಲ, ಇಲ್ಲಿ ಏನ್ ಬರುತ್ತೆ, ಪ್ರಿಂಟ್ ಕನ್ಫರ್ಮೇಶನ್ ಸ್ಲಿಪ್ ಅಂತ ಬರುತ್ತೆ. ಇದು ಬಂದ ತಕ್ಷಣ ಏನ್ ಮಾಡ್ಬೇಕು ನಾ ಇಲ್ಲ ಅಂತಂದ್ರೆ, ನಿಮ್ದೆಲ್ಲಾ ಡಾಕ್ಯುಮೆಂಟ್ಸ್ ಏನಿದೆ, ಎಲ್ಲಿಂದ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ರ್ಯಾಂಕಿಂಗ್ ಬರೋವರೆಗೂ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ತಗೊಳ್ಳಿ. ಅಟೆಸ್ಟೇಷನ್ ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ ಅಟೆಸ್ಟೇಷನ್ ಮಾಡಿಸ್ಕೊಳ್ಳಿ. ಇವಾಗ ಕಾಲೇಜಲ್ಲಿ ಕೇಳ್ತಾರೆ, ಇಲ್ಲ ಅಂದ್ರೆ ಇವಾಗ ಮಾಡಿಸ್ಕೊಳ್ಳಿ. 1 ಸೆಟ್ ಕೇಳ್ತಾರೆ ಅಷ್ಟೇ, 2 ಸೆಟ್ ಏನ್ ಕೇಳಲ್ಲ. ಕೆಲವು ಕಾಲೇಜಲ್ಲಿ 2 ಸೆಟ್ ಕೇಳ್ತಾರೆ. 1 ಸೆಟ್ ತಗೊಂಡೋಗಿ ಇನ್ ಕೇಸ್ ಕೇಳಿದ್ರೆ ಮತ್ತೆ ಮಾಡಿಸ್ಕೊಳ್ಳಿ ಅಷ್ಟೇ. ಸೊ ಕಾಲೇಜಿನವರು ಅವರ ಅಧಿಕೃತ ಲಾಗಿನ್ ಪೋರ್ಟಲ್ ಅಂದ್ರೆ ಅವ್ರ ಕಾಲೇಜ್ ಪೋರ್ಟಲ್ ಇರುತ್ತೆ. ಅಭ್ಯರ್ಥಿ ವಿವರಗಳನ್ನು ಪಡೆದು ಫೋಟೋ ಆನ್ಲೈನ್ ಫೇಸ್ ರೆಕಗ್ನಿಷನ್ ಪರಿಶೀಲಿಸಿ ನಂತರ ಅಭ್ಯರ್ಥಿಯ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ OTP ಕಳಿಸಲಾಗುವುದು. ಸೊ ಇಲ್ಲಿ ಹುಡುಗರು ಇವಾಗ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಆ ಕಾಲೇಜ್ಗೆ ಹೋದಾಗ, ಫಾರ್ ಎಕ್ಸಾಂಪಲ್ ಇವಾಗ ನಾಳೆ ಪೇಮೆಂಟ್ ಮಾಡ್ತೀರಾ, ನಾಳೆ ಸಾಯಂಕಾಲ ಆಗುತ್ತೆ, ಶನಿವಾರ ಹೋಗಿ ಅಡ್ಮಿಷನ್ ಆಗ್ತೀರಾ ಅನ್ಕೊಳ್ಳಿ. ಶನಿವಾರ ಹೋಗ್ಬೇಕಾದ್ರೆ ಈ ಕನ್ಫರ್ಮೇಶನ್ ಸ್ಲಿಪ್ ಇಲ್ಲಿವರೆಗೂ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಒಂದ್ ಸೆಟ್ ಅಷ್ಟೇ ಅಟೆಸ್ಟೇಷನ್ ಮಾಡ್ಕೊಳ್ಳಿ. ಯಾಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನ್ ಮಾಡಿಸ್ಕೊಂಡಿದ್ದೀರಾ ಅದು ಅಟೆಸ್ಟೇಷನ್ ಇರ್ಬೇಕು ನಿಮ್ಗೆ. ಇಲ್ಲಿ ತಗೊಂಡೋಗಿ ಕೊಟ್ಟಾಗ ಅವ್ರ ಪೋರ್ಟಲ್ ಅಲ್ಲಿ ಲಾಗಿನ್ ಮಾಡ್ತಾರೆ. ಲಾಗಿನ್ ಮಾಡಿದಾಗ ಫೇಸ್ ರೆಕಗ್ನೈಸೇಷನ್ ಆಗ್ಬೇಕು. ಸೇಮ್ ಇವಾಗ ಹೆಂಗ್ ಲಾಗಿನ್ ಆಗ್ತಾ ಇದೀರಾ ಅದೇ ತರ ಫೇಸ್ ರೆಕಗ್ನೈಸೇಷನ್ ಆಗ್ಬೇಕು. ಅದಕ್ಕಿಂತ ಮುಂಚೆ OTP ಬರಬೇಕು. OTP ವೆರಿಫಿಕೇಶನ್ ಮಾಡಿದ ನಂತರ ಅಡ್ಮಿಷನ್ ಆರ್ಡರ್ ಅನ್ನು ಕಾಲೇಜಿನವರು ಅವರ ಪೋರ್ಟಲ್ ನಲ್ಲಿಯೇ ಡೌನ್ಲೋಡ್ ಮಾಡುತ್ತಾರೆ. ಅಭ್ಯರ್ಥಿಯ ಅಡ್ಮಿಷನ್ ಆರ್ಡರ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಇರುವುದಿಲ್ಲ. ಅಂದ್ರೆ ಸ್ಟೂಡೆಂಟ್ಸ್ ಮಾಡ್ಕೊಳಕ್ ಆಗಲ್ಲ, ಕಾಲೇಜ್ ಅವರು ಮಾಡ್ಕೊಡ್ತಾರೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಕಾಲೇಜಲ್ಲಿ ತಗೊಂಡು ಕನ್ಫರ್ಮೇಶನ್ ಸ್ಲಿಪ್ ಕೊಟ್ಟಾಗ ಅವ್ರ ಪೋರ್ಟಲ್ ಅಲ್ಲಿ ಲಾಗಿನ್ ಮಾಡೋದಕ್ಕೆ ವೆಬ್ ಕ್ಯಾಮ್ ಇರುತ್ತೆ. ಸೊ ವೆಬ್ ಕ್ಯಾಮ್ ಇಂದ ನಿಮ್ಮ ಫೇಸ್ ನ ಕ್ಯಾಪ್ಚರ್ ಮಾಡ್ತಾರೆ. ಇದನ್ನೇ ಅವ್ರು ಚೇಂಜಸ್ ಮಾಡೋದು ಈ ಸಲ. ಲೈವ್ ಅಂದ್ರೆ ಸ್ಟೂಡೆಂಟ್ ಅಲ್ಲಿ ಪ್ರೆಸೆಂಟ್ ಇರಬೇಕು. ಇವಾಗ ಏನ್ ಫೋಟೋ ಇಟ್ ಮಾಡ್ತಾ ಇದ್ದೀರಾ ಅಥವಾ ಯಾರೋ ಮಾಡ್ತಾ ಇದ್ದೀರಾ ಅವೆಲ್ಲ ನಡೆಯಲ್ಲ. ಕ್ಯಾಂಡಿಡೇಟ್ ಇರಲೇಬೇಕು. ಅಂದ್ರೆ ಯಾರು ಆಪ್ಷನ್ ಎಂಟ್ರಿ ಮಾಡಿದಾರೆ ಅವ್ರು ಇರಲೇಬೇಕಾಗತ್ತೆ. ಮತ್ತೆ ನಿಮ್ಮ ಡೇಟಾ ಏನಿದೆ ಎಲ್ಲ ಮ್ಯಾಚ್ ಆಗ್ಬೇಕಾಗತ್ತೆ. ಅಂದ್ರೆ 10th ಅಲ್ಲಿ ಏನ್ ಕೊಟ್ಟಿದ್ದೀರಾ, ಮೀನ್ಸ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಏನ್ ಡೇಟಾ ಕೊಟ್ಟಿದ್ದೀರಾ, ಇಲ್ಲಿ ಕಾಲೇಜ್ ಕಡೆ ಏನ್ ಡೇಟಾ ಇರುತ್ತೆ ಎಲ್ಲ ಮ್ಯಾಚ್ ಆದ್ರೆ ನಿಮ್ಮ ಅಡ್ಮಿಷನ್ ಅಪ್ರೂವ್ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಅಡ್ಮಿಷನ್ ಮುಗಿಯುತ್ತೆ. ಮುಗಿದಾದ್ಮೇಲೆ ಏನ್ ಮಾಡ್ತಾರೆ, ನಂತರ ಪ್ರವೇಶ ಪತ್ರ ನಿಗದಿಪಡಿಸುವ ಜಾಗದಲ್ಲಿ ಅಭ್ಯರ್ಥಿಯು ಸಹಿಯನ್ನು ಮಾಡಬೇಕು ಹಾಗೂ DCD 25ರ ಎಲ್ಲಾ ಮೂಲ ದಾಖಲೆಗಳನ್ನು ಸಲ್ಲಿಸಬೇಕು. ಸೊ ಕಾಲೇಜ್ ಏನ್ ಮಾಡ್ತಾರೆ, ಎಲ್ಲ ವೆರಿಫೈ ಮಾಡಿ ಲಾಗಿನ್ ಮಾಡಿ OTP ಬರುತ್ತೆ, OTP ಎಂಟ್ರಿ ಮಾಡಿ ಸ್ಕ್ಯಾನಿಂಗ್ ಮಾಡಾದ್ಮೇಲೆ ಅವರು ಎಂಟ್ರಿ ಮಾಡಿದಾಗ ಒಂದು ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಎಲ್ಲ ಮ್ಯಾಚ್ ಆಗಿದ ತಕ್ಷಣ ಡೇಟಾ ಎಂಟ್ರಿ ಮಾಡಿ ಮ್ಯಾಚ್ ಆದ್ಮೇಲೆ ಒಂದು ಅಡ್ಮಿಷನ್ ಆರ್ಡರ್ ಕೊಡ್ತಾರೆ, ಅಲ್ಲೊಂದು ಸೈನ್ ಮಾಡ್ಕೊಡ್ಬೇಕು. ಅದಾದ್ಮೇಲೆ ನಿಮ್ಮ ಹತ್ರ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಅವ್ರು ಏನ್ ಕೇಳ್ತಾರೆ ಎಲ್ಲ ಕೊಡ್ಬೇಕಾಗತ್ತೆ. ಈ ಹಂತಗಳ ನಂತರ ಅಭ್ಯರ್ಥಿಯ ಪ್ರವೇಶ ಪ್ರಕ್ರಿಯೆ ಪೂರ್ಣವಾಗುತ್ತದೆ ಮತ್ತು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ.
ಸೊ ಇಲ್ಲಿಗೆ ನಿಮ್ಮ ಅಡ್ಮಿಷನ್ ಮುಗಿಯುತ್ತೆ ಪ್ರೊಸೀಜರ್. ಇಷ್ಟು ಚಾಯ್ಸ್ 1 ಯಾರು ತಗೊಂತೀರೋ ಅವ್ರಿಗೆ ನೆಕ್ಸ್ಟ್ ರೌಂಡ್ ಹೋದಾಗ ಸೇಮ್ ಪ್ರೊಸೀಜರ್. ಓಕೆ, ಅವಾಗ ಚಾಯ್ಸ್ 1 ತಗೊಂಡ್ರೆ ಸೇಮ್ ಪ್ರೊಸೀಜರ್. ಮತ್ತೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ಬೇಡ್ರಿ, ಇದನ್ನ ನೋಡ್ಕೊಳ್ಳಿ. ಇವಾಗ ಏನ್ ಹೇಳಿದೆ, ಕಂಪ್ಲೀಟ್ ಸೇಮ್ ಪ್ರೊಸೀಜರ್. ಓಕೆ, ಸೊ ಅರ್ಥ ಆಯ್ತಾ ಇನ್ನೇನು ಅಂತ? ಸೊ ಏನ್ ಮಾಡ್ಬೇಕು, ಲಾಗಿನ್ ಮಾಡಬೇಕು, ಚಾಯ್ಸ್ ಕೊಡಬೇಕು, ಚಲನ್ ಡೌನ್ಲೋಡ್ ಮಾಡಬೇಕು. ಓಕೆ, ಫೀಸ್ ಪೇಮೆಂಟ್ ಮಾಡಬೇಕು. ಫೀಸ್ ಪೇಮೆಂಟ್ ಮಾಡಿ ಬಂದು ಒಂದು 3 hours ವೇಟ್ ಮಾಡಿ ಮತ್ತೆ ಲಾಗಿನ್ ಮಾಡಿ ಚೆಕ್ ಮಾಡಬೇಕು. ಚೆಕ್ ಮಾಡಿದಾಗ ಪೇಮೆಂಟ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಅಕ್ಸೆಪ್ಟ್ ಆಗಿರುತ್ತೆ. ಸೊ ಆ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಬೇಕು, ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಬೇಕು, ಕಾಲೇಜ್ಗೆ ಹೋಗ್ಬೇಕು, ಅಲ್ಲಿ ಅಡ್ಮಿಷನ್ ಆಗಬೇಕು. ಕಾಲೇಜ್ ಹೋಗಿ ಎಲ್ಲ ಅವ್ರು ಮಾಡ್ತಾರೆ, ತಲೆ ಕೆಡ್ಸ್ಕೊಂಬೇಡಿ. ಸ್ಕ್ಯಾನಿಂಗ್ ಮಾಡೋದು ಎಲ್ಲ ಅವ್ರು ಮಾಡ್ತಾರೆ, ಅದು ಅವ್ರ ಹಣೆ ಬರ, ನೀವೇನ್ ತಲೆ ಕೆಡ್ಸ್ಕೊಂಡು ಬೇಡ. ನಿಮ್ಮ ಹಣೆ ಬರ ಇಷ್ಟು, ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿವರೆಗೂ ಮಾಡಬೇಕು. ಸೊ ಚಾಯ್ಸ್ 1 ಯಾರು ತಗೊಂಡಿದ್ದೀರಾ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ ಅನ್ಕೊಂಡಿದೀನಿ. ಇದಕ್ಕಿಂತ ಇನ್ ಡೀಟೇಲ್ ಆಗಿ ಹೇಳೋದು ಬೇಕಾಗಿಲ್ಲ. ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡ್ರು, ಸಪೋರ್ಟ್ ಮಾಡ್ರು. ಇಷ್ಟೊಂದೆಲ್ಲ ಹೇಳ್ಕೊಡ್ತಾ ಇದೀನಿ ನೋಡಿ, 12 ಗಂಟೆ ರಾತ್ರಿ 12 ಗಂಟೆ ವಿಡಿಯೋ ಮಾಡ್ತಾ ಇದೀನಿ ನಿಮಗೋಸ್ಕರ. ಒಂದು ಲೈಕ್ ಬೇಡವಾ? ಸೊ ಇಷ್ಟು ಚಾಯ್ಸ್ 1. ನೆಕ್ಸ್ಟ್ ಇವಾಗ ಸರ್ ಚಾಯ್ಸ್ 2 ತಗೊಂತೀನಿ ಸರ್ ನಾನು. ಚಾಯ್ಸ್ 1 ಬೇಡ, ಚಾಯ್ಸ್ 1 ಓಕೆ ಅಂದ್ರೆ ನಂಗೆ ಅಲರ್ಟ್ ಆಗಿರೋ ಕಾಲೇಜಸ್ ಓಕೆ, ಬಟ್ ಆದ್ರೂ ನಾನು ಏನ್ ಮಾಡ್ಬೇಕು, ಒಂದು ಬೆಟರ್ ಕಾಲೇಜಸ್. ಓಕೆ, ನನಗಿಂತ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನೋಡಿ ಇದ್ರ ಪ್ರಕಾರ ಹೋದ್ರೆ ನಿಮ್ಗೆ ಇಲ್ಲಿ, ಓಕೆ ಒಂದ್ ನಿಮಿಷ, ಇವಾಗ ಸೇಮ್ ಎಕ್ಸಾಂಪಲ್ ತಗೊಂತೀನಿ. ನಾನು 15 ಆಪ್ಷನ್ ಎಂಟ್ರಿ ಮಾಡಿದೀನಿ ಸರ್, ನನಗೆ 11ನೇ ಆಪ್ಷನ್ಗೆ ದಯಾನಂದ್ ಸಾಗರ್ ಬಂದಿದೆ. ನಾನು ಓಕೆ ಸರ್, ದಯಾನಂದ್ ಸಾಗರ್ ಓಕೆ, ಬಟ್ ಆದ್ರೂ ಒಂದು ಚಾನ್ಸ್ ತಗೊಂತೀನಿ ಸರ್. ಇದು ಚಾಯ್ಸ್ 2 ಮ್ಯಾಕ್ಸಿಮಮ್ 30 to 40% ಚಾಯ್ಸ್ 2 ತಗೊಂತಾರೆ. ಯಾಕಂದ್ರೆ ಒಂದು ಅವ್ರ ಪ್ರಕಾರ ಏನು 1 to 10 ಬೆಸ್ಟ್ ಕಾಲೇಜು. ಇನ್ನಕ್ಕೆ ಸೆಕೆಂಡ್ ರೌಂಡ್ ಅಲ್ಲಿ ಏನೋ ಸಿಗುತ್ತಾ ಸರ್ ಚಾನ್ಸ್ ನನಗೆ ಅಂತ ಟ್ರೈ ಮಾಡ್ತಾರೆ. ಸೊ ನೀವೇನ್ ಮಾಡ್ಬೇಕು, ಸೇಮ್ ಪ್ರೊಸೀಜರ್. ಓಕೆ, ಏನೇನ್ ಹೇಳಿದೆ ಸೇಮ್ ಪ್ರೊಸೀಜರ್, ಏನು ಇಲ್ಲ ಮತ್ತೆ ಎಲ್ಲ ಹೇಳೋದ್ ಬೇಡ, ತಲೆ ಕೆಡ್ಸ್ಕೊಂಬೇಡಿ. ಸೇಮ್ ಅದೇ ಮತ್ತೆ ಹೇಳ್ತೀನಿ. ಸೊ ನಿಮ್ಗೇನು ಇಲ್ಲ, ಲಾಗಿನ್ ಮಾಡಿ, ಚಾಯ್ಸ್ ಎಂಟ್ರಿ ಮಾಡಿ. ಯಾವ ಚಾಯ್ಸ್ ತಗೊಬೇಕು, ಚಾಯ್ಸ್ 2 ತಗೊಬೇಕು. ಅದಾದ್ಮೇಲೆ ಚಲನ್ ಡೌನ್ಲೋಡ್ ಮಾಡಿ ಹೋಗಿ ಫೀಸ್ ಕಟ್ಕೊಂಡ್ ಬನ್ನಿ. ಫೀಸ್ ಕಟ್ ಬಂದಾದ್ಮೇಲೆ ನೋಡಿ, ಫೀಸ್ ಕಟ್ಟಕ್ ಮುಂಚೆ 0 ಇರುತ್ತೆ, ಫೀಸ್ ಕಟ್ ಆದ್ಮೇಲೆ ಬ್ಯಾಲೆನ್ಸ್ 0 ಆಗುತ್ತೆ. ಓಕೆ, ಸೊ ಫೀಸ್ ಕಟ್ ಆದ್ಮೇಲೆ ನೀವು ಏನ್ ಮಾಡ್ಬೇಕು, ಆ ಕನ್ಫರ್ಮೇಶನ್ ಸ್ಲಿಪ್ ನಿಮ್ಗೆ ಡೌನ್ಲೋಡ್ ಆಗುತ್ತೆ. ಕೆಲವ್ರಿಗೆ ಆಗುತ್ತೆ, ಕೆಲವ್ರು ಆಗಲ್ಲ. ಮತ್ತೆ ಕೇಳ್ಬೇಡಿ ಸರ್ ಚಾಯ್ಸ್ 2 ಇರೋರಿಗೆ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತಾ, ಅದೇ ಹೋಗಿ ಜಾಯ್ನ್ ಆಗ್ಬೋದು ಅಂತ. ಚಾಯ್ಸ್ 2 ತಗೊಂಡ್ರೆ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗಲ್ಲ. ಇನ್ ಕೇಸ್ ಆಯ್ತು ಅಂದ್ರೆ ಅದು ವ್ಯಾಲಿಡ್ ಆಗಲ್ಲ. ಅರ್ಥ ಆಯ್ತಾ? ಸೊ ಇದೇನಿದೆ ಕನ್ಫರ್ಮೇಶನ್ ಸ್ಲಿಪ್ ವ್ಯಾಲಿಡ್ ಆಗಲ್ಲ. ಸೊ ನೀವೇನ್ ಮಾಡ್ಬೇಕು, ಇವಾಗ ಫೀಸ್ ಪೇಮೆಂಟ್ ಮಾಡಿದಾದ್ಮೇಲೆ ಸೆಕೆಂಡ್ ರೌಂಡ್ ಬರೋವರೆಗೂ ನೆಮ್ಮದಿಯಾಗಿ ವೆಯ್ಟ್ ಮಾಡಿ. ಇನ್ನೊಂದು 10 days ಆಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಅಲ್ಲಿವರೆಗೂ ನಿಮ್ದು ಏನು ಕೆಲಸ ಇರಲ್ಲ. M3 ಸ್ಟಾರ್ಟ್ ಮಾಡ್ತಾ ಇದೀನಿ ಮಂಡೆಯಿಂದ, ಜಾಯಿನ್ ಆಗಿ ಎಲ್ಲ ಅಪ್ಡೇಟ್ ನಾನು ನಿಮ್ಗೆ ಕೊಡ್ತೀನಿ. ಸೊ ಇವಾಗ ಚಾಯ್ಸ್ 2 ತಗೊಂಡ್ರೆ ಏನಾಗುತ್ತೆ ಹೇಳದ್ನಲ್ಲ, ಇದಕ್ ಬಂದ್ರೆ ದಯಾನಂದ್ ಸಾಗರ್ ನನ್ಗೆ ಆಗಿದೆ, ನನ್ನ ಪ್ರಕಾರ ಇದು ಬೆಸ್ಟ್ ಕಾಲೇಜು. ಸೊ ಅದು ಫ್ರೀಸ್ ಆಗೋಗುತ್ತೆ ನಿಮ್ಗೆ, ದಯಾನಂದ್ ಸಾಗರ್ ಫ್ರೀಸ್ ಆಗೋಗುತ್ತೆ. ಇದ್ರ ಪ್ರಕಾರ 70ನೇ ಆಪ್ಷನ್ ಫ್ರೀಸ್ ಆಗೋಗುತ್ತೆ. ಸೊ ನೀವೇನ್ ಮಾಡ್ಬೇಕು, ಇದ್ರ ಮೇಲ್ಗಡೆ ಸೆಕೆಂಡ್ ರೌಂಡ್ ಬಂದಾಗ ಲಾಗಿನ್ ಮಾಡಿ, ಇದ್ರಲ್ಲಿ ಯಾವ್ದು ಬೇಕೋ ಅದು ಇಟ್ಕೊಂಡ್ಬಿಟ್ಟು ವೆಯ್ಟ್ ಮಾಡ್ಬೇಕು. ನೀವು ಕೇಳ್ಬೋದು ಸರ್ ನಮ್ಗೆ ಚಾಯ್ಸ್ 2 ತಗೊಂತೀನಿ, ಸೀಟ್ ಸಿಗ್ಬೋದಾ ಅಂತ. ನೋಡಿ ಸೀಟ್ ಫಾರ್ ಎಕ್ಸಾಂಪಲ್ ಇವನ್ ಪ್ರಕಾರ ಹೋದ್ರೆ ಇವ್ ಯಾವ ಕಾಲೇಜಸ್ ಅಲ್ಲಿ ಬೆಸ್ಟ್ ಕಾಲೇಜಸ್ ಇದು ಸೀಟ್ ಇರಲ್ಲ. ಬೈ ಚಾನ್ಸ್ ಯಾರೋ ಹುಡುಗನಿಗೆ PSL ಸೀಟ್ ಸಿಕ್ಕಿರುತ್ತೆ, RVC ಸೀಟ್ ಸಿಕ್ಕಿರುತ್ತೆ, ಅವರು ಏನೋ ಒಂದು ಕಾರಣದಿಂದ ಫೀಸ್ ಕಟ್ಟಿರಲ್ಲ. ಅಂತ ಸೀಟ್ಸ್ ನಾವು ಉಳ್ಕೊಂಡ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ಅದು ಬಿಟ್ರೆ ಬೇರೆ ಚಾನ್ಸಸ್ ಇರಲ್ಲ. ತುಂಬಾ ರೇರ್ ಕೇಸು ಅವ್ರಿಗೆ ಸಿಗುವಂತದ್ದು ಇದ್ರ ಟಾಪ್ ಕಾಲೇಜಸ್ ಅಲ್ಲಿ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಕಟ್ ಆಫ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಯಾವ್ದು ಸಿಗಲ್ಲ ಅನ್ಬಿಟ್ಟೆ 11 ದಯಾನಂದ್ ಸಾಗರ್ ಸಿಕ್ಕಿರೋದು. ಸೊ ಒಂದು ಚಾನ್ಸ್ ತಗೊಳ್ಳಿ. ಸೊ ಚಾಯ್ಸ್ 2 ಹೋದಾಗ ಯಾವ್ದು ಬೇಕೋ ಅದನ್ನ ಮಾತ್ರ ಇಟ್ಕೊಳ್ಳಿ. ಅಂದ್ರೆ ಆಪ್ಷನ್ ಟೈಮ್ ಕೊಟ್ಟಾಗಲ್ಲ, ಒಂದೇ ದಿವಸ ಕೊಡೋದು, ಜಾಸ್ತಿ ಕೊಡಲ್ಲ. ರೌಂಡ್ 2 ಅಲ್ಲಿ 1 day ಅಷ್ಟೇ ಕೊಡೋದು. ಯಾಕಂದ್ರೆ ಆಲ್ರೆಡಿ ಸುಮಾರು ಟೈಮ್ ಕೊಟ್ಟಿದ್ದಾರೆ, ಈಗ ಮತ್ತೆ ಟೈಮ್ ಕೊಡಲ್ಲ. ಸೊ ಯಾವ್ದು ಬೇಕೋ ಅದು ಇಟ್ಕೊಳ್ಳಿ, ಬಿಟ್ಬಿಡಿ. ಯಾವ್ದು ಬೇಡವಾ ನಂಗೆ ಅದೇ ದಯಾನಂದ್ ಸಾಗರ್ ಬೇಕು ಸರ್, ನಾನು ಹೋಗ್ಬಿಟ್ಟೆ ಚಾಯ್ಸ್ 2 ಅಂತ, ಬಟ್ ದಯಾನಂದ್ ಸಾಗರ್ ಸಾಕು ಅಂದ್ರೆ ಎಲ್ಲ ಡಿಲೀಟ್ ಮಾಡಿ ಮುಗಿದೋಯ್ತು ಕತೆ ನಿಮ್ದು. ಇಷ್ಟು ರೌಂಡ್ 2 ಅವ್ರದ್ದು. ಅರ್ಥ ಆಯ್ತಾ? ಚಾಯ್ಸ್ 2 ಅವ್ರದ್ದು. ಓಕೆ, ಸೊ ಓವರ್ ಆಲ್ ಆಗಿ ಹೇಳಿದೀನಿ ಸೇಮ್ ಪ್ರೊಸೀಜರ್. ಚಾಯ್ಸ್ 3 ತಗೊಂಡ್ರೆ ಚಾಯ್ಸ್ 3 ಚಾಯ್ಸ್ 4 ಯಾರು ತಗೊಂತೀರಾ, ನೀವು ಫೀಸ್ ಕಟ್ಟೋದು ಬೇಕಾಗಿಲ್ಲ. ಸೊ ಅಲಾಟ್ಮೆಂಟ್ ಆಗಿರೋ ಕಾಲೇಜು ನನಗೆ ಇಷ್ಟ ಇಲ್ಲ ಸರ್, ಏನ್ ಅಲಾಟ್ಮೆಂಟ್ ಆಗಿದೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ, ನಾನು ಚಾಯ್ಸ್ 3 ತಗೊಂತೀನಿ ಅಂದ್ರೆ ಏನಾಗುತ್ತೆ, ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಸೇಮ್ ಎಕ್ಸಾಂಪಲ್ ತಗೊಂಡ್ರೆ 11ನೇ ಕಾಲೇಜು ಅಂದ್ರೆ ದಯಾನಂದ್ ಸಾಗರ್ ಅಲಾಟ್ಮೆಂಟ್ ಆಗಿರೋದ್ರೆ ಇದು ಒಂದು ಹೊರಟೋಗುತ್ತೆ. 15 ಆಪ್ಷನ್ ಎಂಟ್ರಿ ಮಾಡಿರೋದ್ರಲ್ಲಿ 14 ಆಪ್ಷನ್ ಉಳ್ಕೊಳುತ್ತೆ. ಅಂದ್ರೆ ಸೆಕೆಂಡ್ ರೌಂಡ್ ಹೋದಾಗ 14 ಆಪ್ಷನ್ ಉಳ್ಕೊಳುತ್ತೆ. ಬಟ್ ಯಾವುದೇ ನ್ಯೂ ಆಪ್ಷನ್ ಎಂಟ್ರಿ ನೀವು ಮಾಡಂಗಿಲ್ಲ. ಅದನ್ನೇ ಅವ್ರು ಹೇಳಿರೋದಿಲ್ಲಿ, ನ್ಯೂ ಆಪ್ಷನ್ ಎಂಟ್ರಿಗೆ ಆಪ್ಷನ್ ಇಲ್ಲ. ಅರ್ಥ ಆಯ್ತಾ? ಅಂದ್ರೆ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಕ್ಕಾಗಲ್ಲ. ಏನಿದೆ ಅದನ್ನ ಇದ್ ಮಾಡ್ಬೋದು. ಇನ್ ಕೇಸ್ ನ್ಯೂ ಕಲರ್ಸ್ ಆಡ್ ಮಾಡಿದ್ರೆ ಅವಾಗ ಫ್ರೆಶ್ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಇಲ್ಲ ಏನಾರ KE ಮಂತ್ಸ್ ಚೇಂಜ್ ಮಾಡ್ಕೊಂಡು ಕೊಟ್ರೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಬಹುದು. ಬಟ್ ನಂಬರ್ ಆಫ್ ಸೀಟ್ಸ್ ಕಡಿಮೆ ಇರುತ್ತೆ. ಸೊ ಯೂಶಲಿ ಇದ್ರ ಪ್ರಕಾರ 15 ಆಪ್ಷನ್ ಎಂಟ್ರಿ ಮಾಡಿದ್ರೆ 14 ಉಳ್ಕೊಳುತ್ತೆ. ಯಾರ ಸಾಯಂಕಾಲ ಹುಡುಗ ಒಂದು ಕಾಲ್ ಮಾಡಿದ್ದ, ಸರ್ ನಂಗೆ ಸೀಟ್ ಸಿಕ್ಕಿಲ್ಲ ಅಂತಂದ. ಏನಪ್ಪ ರ್ಯಾಂಕಿಂಗ್ ನಿಂದು ಅಂತಂದೆ. ಸರ್ 10,000 ಚೇಂಜ್ ಇದೆ ಅಂತಂದ.
ಎಷ್ಟು ಆಪ್ಷನ್ ಎಂಟ್ರಿ ಮಾಡಿದ್ಯಾ ಅಂತಂದ್ರೆ ಸರ್ 10 ಮಾಡಿದೀನಿ ಅಂತಂದ. ಹ್ಞೂನಪ್ಪ ಕರೆಕ್ಟ್ ಆಗಿ ಮಾಡಿದ್ಯಾ, 1000ಕ್ಕೆ ಒಂದು ಆಪ್ಷನ್ ಅಂದ್ಬಿಟ್ಟು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿದ್ಯಾ, ವೆರಿ ಗುಡ್. ಖಂಡಿತ ಸೀಟ್ ಬರಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ನಿನ್ ಅದೃಷ್ಟ ಚೆನ್ನಾಗಿದೆ, ಸೀಟ್ ಬರುತ್ತೆ. ಥರ್ಡ್ ರೌಂಡ್ ತನಕ ವೆಯ್ಟ್ ಮಾಡೋ, ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದೀನಿ. ಇಂಥವ್ರು ತುಂಬಾ ಜನ ಇದ್ದಾರೆ. ಅದ್ ಏನ್ ಬುದ್ಧಿವಂತರು, ಅದ್ ಏನ್ ಕತೆನೋ, ಇಷ್ಟೆಲ್ಲಾ ಡೀಟೇಲ್ ಆಗಿ ವಿಡಿಯೋ ಮಾಡಿ ನೋಡಕ್ ಪೇಷನ್ಸ್ ಇಲ್ಲ ರೀ. ಮಧ್ಯಾಹ್ನ ಒಬ್ಬ ಕಾಲ್ ಮಾಡಿದಾನೆ, ಮೀಟಿಂಗ್ ಅಲ್ಲಿ ಇದೀನಿ, ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾನೆ. ಹೋಗ್ಲಿ ಏನೋ ಎಮರ್ಜೆನ್ಸಿ ಇರಬೇಕು ಅಂತ ರಿಸೀವ್ ಮಾಡಿದ್ರೆ ಕಾಲ್ ಮಾಡ್ಬಿಟ್ಟು, ಸರ್ ನೆನ್ನೆ ಚಾಯ್ಸ್ 2 ಬಗ್ಗೆ ಹೇಳಿದ್ರಲ್ಲ ಸರ್, ಅದ್ ಕರೆಕ್ಟಾ ಸರ್ ನೀವು ಹೇಳಿರೋದು ನನ್ನೇ ಕೇಳ್ತಾನೆ. ಏನ್ ಮನಸ್ಥಿತಿನಪ್ಪ ಇದು ಹುಡುಗರು. ಇದು ರಿಪೀಟೆಡ್ಲಿ ನೋಡ್ತಾ ಇರೋದು. ನನ್ನ ಚಾನಲ್ ನಲ್ಲಿ ನಾನೇ ಮಾಡಿರೋ ವಿಡಿಯೋನ್ಗೆ ನನಗೇ ಕಾಲ್ ಮಾಡಿ ನನಗೇ ಕೇಳೋದು, ಸರ್ ನೀವು ಹೇಳಿದ್ರಲ್ಲ ಸರ್ ಕರೆಕ್ಟ್ ಅದು ಅಂತ. ಅಷ್ಟೇ. ಓಕೆ, ಅದು ಬರಲ್ಲಪ್ಪ, ನಾನು ಏನ್ ಮಾಡ್ಲಿ ನಾನು. ಯಾಕೆ ಹುಡುಗರು ಹಿಂಗ ಇಷ್ಟೊಂದು. ಓಕೆ, ಸೊ ಸೇಮ್ ಚಾಯ್ಸ್ 3 ಹೆಂಗ್ ತಗೊಬೇಕು ಅಂದ್ರೆ ಲಾಗಿನ್ ಮಾಡಿ, ಚಾಯ್ಸ್ ಸೆಂಟರ್ ಅಂತ ಕೊಡಿ, ಚಾಯ್ಸ್ 3 ತಗೊಳ್ಳಿ, ಸಬ್ಮಿಟ್ ಅಂತ ಕೊಡಿ, ಸಬ್ಮಿಟ್ ಆಗುತ್ತೆ. ಸೊ ನಿಮಗೆ ಡೌನ್ಲೋಡ್ ಚಲನ್ ಎನೇಬಲ್ ಆಗುತ್ತೆ, ಬಟ್ ಚಲನ್ ಡೌನ್ಲೋಡ್ ಆಗಲ್ಲ. ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ, ಯಾಕಂದ್ರೆ ನೀವು ಫೀಸ್ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. ನಿಮ್ಗೆ ಸವಾಸನೆ ಬೇಡ. ಚಾಯ್ಸ್ ಕೊಟ್ಟು ಸುಮ್ಮನಾಗ್ಬೇಡಿ, ಚಾಯ್ಸ್ ಕೊಡಬೇಕು. ಅದೇ ತರ ಚಾಯ್ಸ್ 4 ಅವರು ಅಷ್ಟೇ. ಏನ್ ಸೀಟ್ ಅಲಾಟ್ಮೆಂಟ್ ಆಗಿದೆ ನಂಗೆ ಬೇಡ ಸರ್, ನಾನು ಮ್ಯಾನೇಜ್ಮೆಂಟ್ ಹೋಗ್ಬಿಡ್ತೀನಿ, ನಿಮ್ ಸವಾಸನೆ ಬೇಡ ಅಂತಂದ್ರೆ ಚಾಯ್ಸ್ 4 ಕೊಡಬೇಕು. ಆಮೇಲೆ ಯಾರು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವ್ರು ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ. ಸೊ ನಿಮಗೂ ಏನ್ ಪ್ರಾಬ್ಲಮ್ ಏನಿಲ್ಲ, ಡೋಂಟ್ ವರಿ. ಓಕೆ, ಸೊ ನೀವು ಅಷ್ಟೇ ಲಾಗಿನ್ ಮಾಡಿ, ಚಾಯ್ಸ್ ಸೆಂಟರ್ ಅಂತ ಕೊಟ್ಟ ತಕ್ಷಣ ಚಾಯ್ಸ್ 4 ಅಂತ ಬರುತ್ತೆ, ಸೆಲೆಕ್ಟ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸೊ ಆಟೋಮೆಟಿಕಲಿ ಮುಗಿಯುತ್ತೆ, ನಿಮ್ಗೆ ಏನು ಬರಲ್ಲ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ದ ಚಾಯ್ಸ್ ಎಂಟ್ರಿ. ಇಷ್ಟು ಡೀಟೇಲ್ ಆಗಿ ಹೇಳಿದೀನಿ ನಿಮಗೆ. ಓಕೆ, ಸೊ ಇಷ್ಟು ಡೀಟೇಲ್ ಆಗಿ ಹೇಳಿದೀನಿ. ಏನು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿದೆ, ಚೆಕ್ ಮಾಡೋದಂಗೆ, ಚಾಯ್ಸ್ ಎಂಟ್ರಿ ಸೆಲೆಕ್ಟ್ ಮಾಡೋದಂಗೆ, ಯಾವ ಚಾಯ್ಸ್ 1, 2, 3, 4 ಎಂಟ್ರಿ ಮಾಡೋದಂಗೆ ವಿತ್ ಡೀಟೇಲ್ ಹೇಳಿದೀನಿ. ಲೈವ್ ಡೆಮೋ ಮಾಡಿಲ್ಲ, ಯಾಕಂದ್ರೆ ಬೆಳಗ್ಗೆ ಟೈಮ್ ಇರಲ್ಲ. ಇವಾಗ ಏನಿದೆ ಬೇಕಾದ್ರೆ ಒಂದ್ ಯಾವ್ದಾರ ಹುಡುಗರು ಕಳ್ಸಿರೋದನ್ನ ಮರ್ಜ್ ಮಾಡಿ ಒಂದು ಕೊಡ್ತೀನಿ, ಸುಮ್ಮನೆ ಲಿಂಕ್ ಬಿಡ್ತೀನಿ, ನೋಡ್ಕೊಬಹುದು. ಚಾಯ್ಸ್ 1 ಕೊಡಬೇಕಾ, 2 ಕೊಡಬೇಕಾ, 3 ಕೊಡಬೇಕಾ, 4 ಕೊಡಬೇಕಾ, ನೀವು ಡಿಸೈಡ್ ಮಾಡಿ, ನಿಮ್ ಪೇರೆಂಟ್ಸ್ ಕಡೆ ಡಿಸೈಡ್ ಮಾಡ್ಕೊಳ್ಳಿ. ಫೀಸ್ ಹೆಂಗ್ ಪೇಮೆಂಟ್ ಮಾಡೋ ಡೀಟೇಲ್ ಆಗಿ ಹೇಳಿದೀನಿ. ಪ್ರೊಸೀಜರ್ ಟು ಜಾಯಿನ್ ಕಾಲೇಜ್ ಹೇಳಿದೀನಿ. ಸೀಟ್ ನಾಟ್ ಅಲಾಟೆಡ್ ಯಾರಿಗಿದೆ ಅವ್ರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನೀವು ಏನು ಮಾಡಂಗಿಲ್ಲ, ಸೆಕೆಂಡ್ ರೌಂಡ್ ಆಗೋವರೆಗೂ ತೆಪ್ಪಗಿರಿ. ಯಾಕೆಂದ್ರೆ ನೀವು ಮಾಡ್ಬೇಕಾದ ಟೈಮಲ್ಲಿ ಕರೆಕ್ಟ್ ಆಗಿ ಮಾಡಿಲ್ಲ. ಸುಮಾರು ಫೀಡ್ಬ್ಯಾಕ್ಸ್ ಬರ್ತಾ ಇದೆ ನನಗೆ ಸ್ಟೂಡೆಂಟ್ಸ್ ಕಡೆಯಿಂದ. ವೆರಿ ಹ್ಯಾಪಿ, ಯಾಕಂದ್ರೆ ಈ ಸಲ ನಾನು ನೋಡ್ತಾ ಇರೋದು ನನ್ನ ಅಕಾಡೆಮಿ ಸ್ಟೂಡೆಂಟ್ಸ್ ಅಲ್ದಿರ ಸುಮಾರು ಜನ ಸ್ಟೂಡೆಂಟ್ಸ್ ನನಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಸರ್ ನಿಮ್ ಕಡೆಯಿಂದ ಒಳ್ಳೆ ಗೈಡೆನ್ಸ್ ಸಿಕ್ತು, ಡೆಫಿನೆಟ್ಲಿ ನೀವು ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದೀರಾ, ನಮಗೆ ಸ್ಟೆಪ್ ಟು ಸ್ಟೆಪ್ ಗೈಡೆನ್ಸ್ ಕೊಟ್ಟಿದ್ದೀರಾ, ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಅಂತ ಹೇಳಿದೀನಿ. ಅದಕ್ಕೆ ಕೆಲವೊಂದು ಶೇರ್ ಮಾಡಿದೀನಿ, ಎಲ್ಲಾ ಶೇರ್ ಮಾಡಕ್ ಆಗಲ್ಲ, ಆಮೇಲೆ ಅದಕ್ಕೂ ಮಾತಾಡ್ತಾರೆ. ನಾನು ಏನಿದೆ ಅದನ್ನ ಹೇಳ್ತೀನಿ. ಓಕೆ, ಯಾರೋ ಒಬ್ಬ ಮೆಸೇಜ್ ಮಾಡಿದ್ದ ಬಕೆಟ್ ಹಿಡಿತಾ ಇದೀನಿ. ನನಗೆ ಯಾಕೋ ಅಂತ ಕರ್ಮ ಬಕೆಟ್ ಹಿಡಿಯಬೇಕು. ಬಕೆಟ್ ಹಿಡಬೇಕು ನನ್ನ ಫಾಲೋವರ್ಸ್ ನೋಡೋ ಸಾಕು, ಗೊತ್ತಾಗುತ್ತೆ ಯಾರು ಬಕೆಟ್ ಹಾಕಿದಿರ ಅಂತವ್ರು. ಯಾರ್ ಬಕೆಟ್ ನೀವು ಅರ್ಥ ಮಾಡ್ಕೊಳ್ಳಿ, ನನಗೇನ್ ಬೇಕಾಗಿಲ್ಲ ಅದು. ಯಾಕೆ ಪ್ರಮೋಟ್ ಮಾಡ್ತೀನಿ ಅಂತಂದ್ರೆ ಹುಡುಗರು ಅರ್ಥ ಮಾಡ್ಕೊಂತಾರೆ ವಾಟ್ ಈಸ್ ND ಅಕಾಡೆಮಿ ಅಂಡ್ ವಾಟ್ ಈಸ್ ನಮ್ ಡಿಪ್ಲೊಮೋ ಫಾರ್ ಡಿಪ್ಲೊಮೋ ಸ್ಟೂಡೆಂಟ್ಸ್ ಅನ್ಬಿಟ್ಟು. ಸೊ ಅವ್ರು ಓಪನ್ ಆಗಿ ಕೊಡ್ತಾರೆ. ನಾನು ಯಾರಿಗೂ ಫೀಡ್ಬ್ಯಾಕ್ ಕೇಳಲ್ಲ, ಓನ್ಲಿ ನನ್ನ ಅಕಾಡೆಮಿ ತಗೋತೀನಿ ನಾನು. ರಿಮೈನಿಂಗ್ ಏನ್ ಫೀಡ್ಬ್ಯಾಕ್ಸ್ ಬರುತ್ತೆ ಅದು ಜನರಲ್ ಆಗಿ ಬರೋದು, ನಾನ್ ಕೊಡೋದಲ್ಲ. ನಾನು ಏನ್ ಮಾಡ್ತೀನಿ, ಏನ್ ಕಂಟೆಂಟ್ ಕೊಡ್ತೀನಿ ಅದ್ರ ಮೇಲ್ ಬರೋದು. ಬಕೆಟ್ ಹಿಡಿಯೋಂತ ಸವಾಸ ನನಗೆ ಬೇಕಾಗಿಲ್ಲ, ಯಾಕಂದ್ರೆ ನಂಗಂತದ್ ಬೇಕಾಗಿಲ್ಲ. ಯಾರೋ ಒಂದು ಹುಡುಗ ಕೊಟ್ಟಿದ್ದು, ಯಾರೋ ಅಂತಲ್ಲ, ಹುಡುಗ ಕೊಟ್ಟಿರೋದು. ಇಟ್ ಶೋಸ್ ಇಸ್ ಮೆಂಟಲ್ನೆಸ್ ಅಷ್ಟೇ, ಏನೂ ಇಲ್ಲ. ಒಂದು ಇದೇನಂತ ಇಂಡಿಕೇಟ್ ಮಾಡುತ್ತೆ. ಇರೋತಾರೆ, ಏನೂ ಮಾಡಕ್ಕಾಗಲ್ಲ. ನಾನು ಹೊಗಳವರು ಇದಾರೆ, ಬೈಕೊಂಡವರು ಇದಾರೆ, ಬೈಯೋರು ಇದಾರೆ. ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಹೋಗಲ್ಲ. ನನ್ನ ಕೆಲಸ ಏನಿದೆ, ನಮ್ಮ ಹುಡುಗರಿಗೆ ಗೈಡೆನ್ಸ್ ಕೊಡ್ಬೇಕು ಅಂತ ಮಾಡ್ತಾ ಇರ್ತೀನಿ. ಸೊ ದೇ ವಿಲ್ ಕಮ್ ಟು ನೋ ಎಕ್ಸಾಕ್ಟ್ಲಿ ಲೇಟರ್ ಆರ್ ಬಿಫೋರ್. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ND ಅಕಾಡೆಮಿ ಅಂದ್ರೆ ಏನು ಅಂತ. ಯಾರು ಗೊತ್ತಾಗ್ತಾ ಇದೆ, ಮುಂದೆ ಇನ್ನ ಗೊತ್ತಾಗತ್ತೆ. ಯಾಕಂದ್ರೆ ಗೊತ್ತಿರೋರು ಹೇಳ್ದಾಗ ಗೊತ್ತು ಮಾಡ್ಕೊಂತಾರೆ, ಅಷ್ಟೇ ಹೇಳೋದು ನಾನು. ಸೊ ಹೇಳೋದ್ನಲ್ಲ, ಶಾರ್ಟ್ಲಿ M3 ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಜಾಸ್ತಿ ಹೇಳೋದು ಬೇಡ, ಆಮೇಲೆ ಬೈಕ್ ಅಂತಾರೆ ಅದಕ್ಕೂ. ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ, ವೆಯ್ಟ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಗಿವ್ ಗುಡ್ ಕೋಚಿಂಗ್ ಅಂಡ್ ಗುಡ್ ಗೈಡೆನ್ಸ್ ಟಿಲ್ ಯು ಜಾಯಿನ್ ದ ಇಂಜಿನಿಯರಿಂಗ್ ಕಾಲೇಜ್ ಆಸ್ ಐ ಆಮ್ ಗಿವಿಂಗ್ ರೈಟ್ ನೌ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಈಗ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.